ನಮ್ಮ ಸೋಲಾರ್ ಅಂತಂದ್ರೆ ನಮ್ಮ ವೀಕ್ಷಕರಿಗೆ ಏನಂತ ಸಬ್ಸಿಡಿ ಸ್ವಂತ ಮನೆ ಇದೆ, ಮಿನಿಮಮ್ 2,000 ಬಿಲ್ ಕಟ್ತಾ ಇದ್ದೀರಾ, 20 ವರ್ಷ ಫ್ರೀ ಆಗಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿ ನಿಮ್ಗೆ ಬಿಲ್ ಝೀರೋ ಮಾಡಬಹುದು ನೀವು. So, ಇದನ್ನ ನಾವು ತೋರ್ಸಕ್ ಬಂದಿದ್ದೀವಿ ಕಸ್ಟಮರ್ಸ್ ಗೆ ಮೇನ್ ಆಗಿ. ಸೋಲಾರ್ ಅಂತಂದ್ರೆ ಎಲ್ಲರೂ ವಾಟರ್ ಹೀಟರ್ ಅದಕ್ಕಿದ್ದಕ್ಕಂತ ಹೇಳ್ತಾರೆ, ಬಟ್ ಈ ಒಂದು ಸೂರ್ಯದು ಒಂದು ಶಕ್ತಿ ಏನಿದೆ ಆ ಶಕ್ತಿಯಿಂದ ಸಾಕಷ್ಟು ಯೂಸ್ ಮಾಡ್ಕೋಬಹುದು. ಖಂಡಿತ ಅದರಲ್ಲಿ ಒಂದು ಎಲೆಕ್ಟ್ರಿಸಿಟಿ ಅಂತ ನೀವು ಹೇಳ್ತಿರೋದು. ವಿತೌಟ್ ಬ್ಯಾಟ್ರಿ ಬರುತ್ತೆ, ನೀವು ಯೂಸ್ ಮಾಡಿ ಎಕ್ಸೆಸ್ ಇರೋದು ಕೆಬಿಗೆ ಎಕ್ಸ್ಪೋರ್ಟ್ ಆಗುತ್ತೆ. ಮಂತ್ ಎಂಡ್ ಬರುವಾಗ ಯೂನಿಟ್ ಮೈನಸ್ ಆಗುತ್ತೆ. ಸೊ ಸ್ವಲ್ಪ ಕಸ್ಟಮರ್ಸ್ ಹೇಳ್ತಾರೆ ಸರ್ ಬಿಲ್ ಝೀರೋ ಆಗ್ಬಿಟ್ಟು ನಮ್ಮ ಅಕೌಂಟ್ ದುಡ್ಡು ಬರುತ್ತೆ ಅಂತ. ಖಂಡಿತ ಬರುತ್ತೆ. ಕೆಬಿ ಅವರು ನಿಮ್ಮ ಅಕೌಂಟ್ ಗೆ ಪರ್ಸನಲ್ ಅಕೌಂಟ್ ಹಾಕ್ತಾರೆ. ಇದು ರಿವರ್ಸ್ ಆಯ್ತಲ್ಲ ಇದು? ಹೌದು ಸರ್, ರಿವರ್ಸ್. ಇನ್ವರ್ಟರ್ ಗೆ 10 years ವ್ಯಾರಂಟಿ ಇರುತ್ತೆ. ಮೇಂಟೆನೆನ್ಸ್ ಏನು ಇಲ್ಲ, ಆನ್ ಗ್ರಿಡ್ ಅಂದ್ರೆ ಬ್ಯಾಟ್ರಿನೇ ಇಲ್ಲ, ಸೊ ಮೇಂಟೆನೆನ್ಸ್ ಏನಿಲ್ಲ. ಆರಾಮಾಗಿ ಅದನ್ನ ಪಾಡಿ ಜನರೇಟ್ ನೀವು ಏನೇ ಮಾಡಿ ನಿಮ್ಮ ಮನೇಲಿ ಇದ್ದೀರಾ ಬಿಡ್ತೀರಾ ನೋಡಿ, ಬಿಸಿಲು ಬೀಳುತ್ತೆ ಜನರೇಟ್ ಮಾಡುತ್ತೆ, ನಿಮಗೆ ಎಲೆಕ್ಟ್ರಿಸಿಟಿ ಕೊಡ್ತಾ ಇರುತ್ತೆ. ಸೋಲಾರ್ ವರ್ಕ್ ಆಗಲ್ಲ ಸರ್ ಮಳೆಗಾಲದಲ್ಲಿ, ಅದನ್ನು ತೋರಿಸ್ತೀನಿ. ಚೆನ್ನಾಗಿ ಬಿಸಿಲಿರುವಾಗ ಅದನ್ನು ತೋರಿಸ್ತೀನಿ. ಇದಕ್ಕೆ ಪರ್ಫಾರ್ಮೆನ್ಸ್ ವಾರಂಟಿ 30 ವರ್ಷ ಕೊಡ್ತಾರೆ. 30 ವರ್ಷ ಪರ್ಫಾರ್ಮೆನ್ಸ್ ವಾರಂಟಿ ಕೊಡ್ತಾರೆ. ರೀಸನ್ ಏನಂತ ನೋಡಿ, ಈ ಧೂಳು ಇದೆ ನೋಡಿ, ಮಳೆ ಬಿದ್ರೆ ಇದು ಹಂಗೆ ಕ್ಲೀನ್ ಆಗ್ಬಿಡುತ್ತೆ, ಆಟೋಮೆಟಿಕಲಿ ಅದೇ ನೋಡಿ ಕ್ಲೀನ್ ಆಗುತ್ತೆ. ಸಬ್ಸಿಡಿ ಆಗ್ಲಿ ನಾನ್ ಸಬ್ಸಿಡಿ ಆಗ್ಲಿ, ಫಸ್ಟ್ ಥಿಂಗ್ 5 year ಏನಿದೆ ವಾರಂಟಿ ನಮ್ ಕಡೆನೇ ಇರುತ್ತೆ. ಕಿಲೋವಾಟ್ ಇನ್ವರ್ಟರ್ ಇದು ಫೆಸ್ಟಾನ್ ಕಂಪನಿ ಇನ್ವರ್ಟರ್, 10 years ವ್ಯಾರಂಟಿ ಇರುತ್ತೆ ಇನ್ವರ್ಟರ್ ಗೆ. ಸೊ ತುಂಬಾ ಕಸ್ಟಮರ್ ಸೋಲಾರ್ ಅಂದ್ರೆ ಬ್ಯಾಟ್ರಿ ಇದ್ರಲ್ಲಿ ಬ್ಯಾಟ್ರಿ ಇದೆಲ್ಲ ಸುಮ್ಮನೆ ಕತೆ. ಇವಾಗೆಲ್ಲ ಆಪ್ ಬೇಸ್ಡ್ ಇದೆ, ಎಲ್ಲ ಪ್ರೂವನ್ ಟೆಕ್ನಾಲಜೀಸ್. ಸೊ ಫೋನ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇವತ್ತು ಏನ್ ಜನರೇಟ್ ಆಗಿದೆ, ಇದೆ ನನಗೆ ಮೇಲೆ ಬೇಕು, ನನ್ ಕೆಳಗೆ ಬಟ್ಟೆ ಒಣಗಾಗಬೇಕು, ಇಲ್ಲ ಅಂದ್ರೆ ಗಾರ್ಡನ್ ಮಾಡಬೇಕು, ಆವಾಗ ಒಂದು 6.5 9 feet ಗೆ ರೈಸ್ ಮಾಡ್ಕೊಡ್ತೀವಿ. ಬ್ಯೂಟಿ ಏನಂದ್ರೆ ಇವಾಗ ನಿಮ್ಮ ಮನೆ ಲಿಫ್ಟ್ ವಯಸ್ಸಾಗಿರೋರು ಲಿಫ್ಟ್ ಓಡಿಸ್ಬೇಕು, ಹೀಟ್ ಪಂಪ್, ಪ್ರೆಷರ್ ಪಂಪ್, ಎಸಿಸ್, ನೀರಿನ ಮೋಟ್ರು, ನೀವ್ ಏನ್ ಬೇಕೋ ಓಡಿಸ್ಬೇಕು, ಎಲ್ಲಾನು ಓಡುತ್ತೆ. 250 units, 3 kilowatt setup. 300. ಸೊ ಅದೇ ತರ ನೀವು ಸಮ್ಮರ್ಸ್ ಹೋಗುವ ಯುರೋಪಿಯ ಬೆನಿಫಿಟ್ಸ್ ನೋಡಿ, 346, 397, ಒಂದು 3 kilowatt setup 400 unit ಅಂತ ಜನರೇಟ್ ಆಗಿದೆ. ಸೇಮ್ ಇದೆ ನೀವು ರೈನಿ ಸೀಸನ್ ಬರುವಾಗ ನೋಡಿ 433 ಮಾರ್ಚ್ ಅಲ್ಲಿ ನೋಡಿ ಹೆಂಗ್ ಹೋಗಿದೆ ನೋಡಿ ಮಾರ್ಚ್ ಅಲ್ಲಿ. ನಿಮ್ದು ಟೆರೆಸ್ ಫೋಟೋ, ನಿಮ್ದು ಬಿಲ್ಡಿಂಗ್ ಫೋಟೋ, ನಿಮ್ದು ಮೀಟರ್ ಫೋಟೋ, ನಿಮ್ ಕರೆಂಟ್ ಬಿಲ್, ಈ 4 ವಾಟ್ಸ್ಆಪ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇಷ್ಟು ಫ್ಲೋರ್ ಬಿಲ್ಡಿಂಗ್ ಇದೆ, ಈ ತರ ಬೇಕಾಗುತ್ತೆ, ಈ ತರ ಬೇಕಾಗುತ್ತೆ ಸ್ಟ್ರಕ್ಚರ್. ನಂಗೆ ರೈಸ್ ಅಂದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಮಸ್ಕಾರ ಸರ್. ನಮಸ್ತೆ ಸರ್. ಸೊ ಫಸ್ಟ್ ಆಫ್ ಆಲ್ ನಮ್ಮ ವೀಕ್ಷಕರಿಗೆ ನಿಮ್ಮ ಹೆಸರು ಹೇಳ್ಬಿಡಿ ಏನಂತ. ಸರ್ ನನ್ನ ಹೆಸರು ನೆಲ್ಸನ್, ನಮ್ಮ ಕಂಪನಿ ನೇಮ್ ಬಂದು ನಮ್ಮ ಸೋಲಾರ್. ಓಕೆ, ಸೊ ಈ ನಮ್ಮ ಸೋಲಾರ್ ಅಂತಂದ್ರೆ ನಮ್ಮ ವೀಕ್ಷಕರಿಗೆ ಏನಂತ ಸ್ವಲ್ಪ ತಿಳಿಸ್ಬಿಡಿ ಅಂತ. ಸರ್ ನಮ್ಮ ಸೋಲಾರ್ ಅಂದ್ರೆ ಏನಂದ್ರೆ ನಾವು ಆಲ್ಮೋಸ್ಟ್ 2021 ಅಲ್ಲಿ ಕಂಪನಿ ಶುರು ಮಾಡಿದ್ವಿ. ಶುರು ಮಾಡಕ್ ಕಾರಣ ಏನಂದ್ರೆ ನಮ್ಮ ತಂದೆಯವರು 15 years ಇಂದ ಈ ಫೀಲ್ಡ್ ಅಲ್ಲೇ ಇದ್ದಾರೆ. ಸೊ ಈ ರಿನ್ಯೂಬಲ್ ಎನರ್ಜಿ ಅನ್ನೋದು ತುಂಬಾ ಜನ ಗೊತ್ತಿಲ್ಲ. ಇವಾಗ್ಲೂ ಈ ಪ್ಯಾನಲ್ ಇದೆ ನೋಡಿ ನಿಂದ ಏನಿದೆ, ಇದನ್ನ ನೀರಿನ ಸೋಲಾರ್ ಜೊತೆ ಕಂಪೇರ್ ಮಾಡ್ತಾರೆ. ಹೌದು. ಸೊ ತುಂಬಾ ಜನ ಏನಂದ್ರೆ ಸರ್ ಬಿಸಿನೀರೇ ಬರಲ್ಲ ಸರ್ ಅಂತ. ಆ ಟೆಕ್ನಾಲಜಿ ಬೇರೆ, ಈ ಟೆಕ್ನಾಲಜಿ ಬೇರೆ. ಅದ್ರಲ್ಲೂ ಇವಾಗಂತೂ ಟೆಕ್ನಾಲಜಿ ಹೆಂಗಿದೆ ಅಂದ್ರೆ ಎಲ್ಲಾನು ಆಪ್ ಬೇಸ್ಡ್ ಇದೆ. ಸುಮ್ನೆ ಕತೆ ಅನ್ಬೋದು ಸರ್, ಇಷ್ಟು ಜನರೇಟ್ ಆಗುತ್ತೆ, ಅಷ್ಟಾಗುತ್ತೆ, ಬ್ಲಾ ಬ್ಲಾ ಬ್ಲಾ. ಇವಾಗ ಆತರ ಏನೂ ಇಲ್ಲ. ಏನ್ ಜನರೇಟ್ ಆಗುತ್ತೋ ನೀವು ಆಪ್ ಅಲ್ಲೇ ನೋಡಬಹುದು. ಒಂದು ಸೆಕೆಂಡ್ ಇದೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಪ್ಯಾನಲ್ಸ್, ಇದೆಲ್ಲ ಬೈಫೇಶಿಯಲ್ ಪ್ಯಾನಲ್ಸ್. ಓಕೆ, ಸೊ ಆತರ ಸೋಲಾರ್ ಏನಿದೆ, ಆ ರಿನ್ಯೂಬಲ್ ಎನರ್ಜಿನ ತುಂಬಾ ಜನರಿಗೆ ಬ್ಯಾಂಗ್ಳೂರ್ ಕಸ್ಟಮರ್ಸ್ ತಲುಪಬೇಕಂತ ನಮ್ಮ ಆಸೆ. ಹಂಗಾಗಿ ನಾವು ನಮ್ಮ ಸೋಲಾರ್ ಮಾಡಿದ್ವಿ. ಇವತ್ತು ಈ ವಿಡಿಯೋ ಉದ್ದೇಶನೂ ಸಿಂಪಲ್ ಸರ್. PM ಸೂರ್ಯಗರ್ ನಾವು ರಿಜಿಸ್ಟರ್ ಮಾಡಿ ವೆಂಡರ್ ಆಗಿದ್ದೀವಿ. ಡೌಟ್ ಇತ್ತು ನೀವು www.PM ಸೂರ್ಯಗರ್ ಹೋದ್ರೆ, ಕರ್ನಾಟಕ ಹೋದ್ರೆ ರಿಜಿಸ್ಟರ್ ವೆಂಡರ್ ನಮ್ಮ ಸೋಲಾರ್ ಬರುತ್ತೆ. ಸೊ ತುಂಬಾ ಕಸ್ಟಮರ್ ಸ್ವಂತ ಮನೆ ಇದೆ, ನೀವು ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ ಇದೀರಾ, ಸ್ವಂತ ಮನೆ ಇದೆ, ಮಿನಿಮಮ್ 2,000 ಬಿಲ್ ಕಟ್ತಾ ಇದೀರಾ ಮಿನಿಮಮ್ ಸರ್. ಹೌದೌದು ಸರ್. ನೀವು ಈ 2 kilowatt ಸೆಟಪ್ ಹಾಕಿದ್ರೆ ಸಿಂಪಲ್, ಇವಾಗ ಫಾರ್ ಎಕ್ಸಾಂಪಲ್ ಒಂದು 2 kilowatt ಸೆಟಪ್ ಇಟ್ಕೊಳ್ಳಿ, ನಿಮ್ಗೆ ಎಷ್ಟು ಒಂದು ಇನ್ವೆಸ್ಟ್ಮೆಂಟ್ ಅಪ್ರಾಕ್ಸಿಮೇಟ್ಲಿ ಸರ್ ಒಂದು 1.5 lakh ಇಟ್ಕೊಳ್ಳಿ, 140 to 160 ಇಟ್ಕೊಳ್ಳಿ. ನಿಮ್ ಇನ್ವೆಸ್ಟ್ಮೆಂಟ್ ಅಷ್ಟಾಗ್ತೀರಾ. ನಿಮ್ಗೆ ಏನಾಗುತ್ತೆ, ಸಬ್ಸಿಡಿ ಬಂದು 2 kilowatt 60,000 ಸಬ್ಸಿಡಿ ಬರುತ್ತೆ. ನಿಮ್ದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಹಿಂಗೆ ಬರುತ್ತೆ. 2,000 ಬಿಲ್ ಕಟ್ತಾ ಇದೀರಾ, ಒಂದು ವರ್ಷಕ್ಕೆ 24,000. ಆ 1,60,000 ಮೈನಸ್ ಮಾಡಿದ್ರೆ 1,90,000 ನಿಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಆ 90,000 ನಿಮ್ಗೆ 5ನೇ ವರ್ಷಕ್ಕೆ ವಾಪಸ್ ಬಂತು. ಈ ಅಗ್ರಿಮೆಂಟ್ ಇರೋದು 25 ವರ್ಷಕ್ಕೆ ಬೆಸ್ಕಾಂ ಜೊತೆಗೆ. ಸೊ ಮಿಕ್ಕಿದ 20 ವರ್ಷ ಫ್ರೀ ಆಗಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡಿ ನಿಮ್ಗೆ ಬಿಲ್ ಝೀರೋ ಮಾಡಬಹುದು ನೀವು. ಸೊ ಇದನ್ನ ನಾವು ತೋರ್ಸಕ್ ಬಂದಿದ್ದೀವಿ ಕಸ್ಟಮರ್ಸ್ ಗೆ ಮೇನ್ ಆಗಿ. ಸೊ ಈಗ ಅದೇ ನೀವು ಹೇಳ್ದಂಗೆ ಸೋಲಾರ್ ಅಂತಂದ್ರೆ ಎಲ್ಲರೂ ವಾಟರ್ ಹೀಟರ್ ಅದಕ್ಕಿದ್ದಕ್ಕಂತ ಹೇಳ್ತಾರೆ, ಬಟ್ ಈ ಒಂದು ಸೂರ್ಯದು ಒಂದು ಶಕ್ತಿ ಏನಿದೆ ಆ ಶಕ್ತಿಯಿಂದ ಸಾಕಷ್ಟು ಯೂಸ್ ಮಾಡ್ಕೋಬಹುದು. ಖಂಡಿತ. ಅದರಲ್ಲಿ ಒಂದು ಎಲೆಕ್ಟ್ರಿಸಿಟಿ ಅಂತ ನೀವು ಹೇಳ್ತಿರೋದು. ಎಸ್ ಸರ್, ಕರೆಕ್ಟ್, ಪರ್ಫೆಕ್ಟ್. ಸೊ ಈಗ ನಮ್ಮ ವೀಕ್ಷಕರಿಗೆ ಇದು ಯಾವ ತರ ವರ್ಕ್ ಆಗತ್ತೆ, ಓಕೆ, ಅಂಡ್ ಇದ್ರ ಪ್ರೊಸೆಸ್ ಹೇಗೆ, ಅಂಡ್ ನಮ್ಮ ಗವರ್ಮೆಂಟ್ ಕೂಡ ಯಾವ ತರ ಇದಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ ಅಂತ ಅದು ಒಂದ್ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಬಿಡಿ ಅಂತ. ಖಂಡಿತ ಸರ್, ಕಂಪ್ಲೀಟ್ ಡೀಟೇಲ್ ಆಗಿ ತೋರಿಸ್ತೀನಿ. ಮೇನ್ ಏನಂದ್ರೆ ಗೃಹಜ್ಯೋತಿ ಕಸ್ಟಮರ್ಸ್ ಇದು ಯೂಸ್ ಇಲ್ಲ. ನಿಮ್ಗೆ ಫ್ರೀ ಕರೆಂಟ್ ಇದೆ, ಫ್ರೀ ಕರೆಂಟ್ ಹಂಗೆ ಎಂಜಾಯ್ ಮಾಡಿ. ಸೊ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ ನಾವು ಕರೆಂಟ್ಲಿ ಮಾಡ್ತಾ ಇದೀವಿ, ಫುಲ್ ಕರ್ನಾಟಕ ಮಾಡ್ತಾ ಇಲ್ಲ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಂದ್ರೆ ಸ್ವಂತ ಮನೆ ಮಾತ್ರ ಮಾಡಕ್ಕಾಗುತ್ತೆ. ಇವಾಗ ನೀವು ಬಾಡಿಗೆ ಮನೆ ಕಟ್ಟಿದೀರಾ, ಅದಕ್ಕೆ ಮಾಡಕ್ಕಾಗಲ್ಲ. ಇಲ್ಲ ಕಾಮನ್ ಏರಿಯಾ ಇದೆ, ಒಂದು 8 ಮನೆ 10 ಮನೆ ಕಟ್ಟಿದೀರಾ, ಕಾಮನ್ ಏರಿಯಾ ಬಿಲ್ಡಿಂಗ್ ಇದೆ, ಆ ಕಾಮನ್ ಏರಿಯಾಗೆ ನೀವು ಸೋಲಾರ್ ಹಾಕೊಳ್ಬಹುದು. ಸೊ ಈ ಸಬ್ಸಿಡಿ ಅಂತ ಬರೋದು ರೆಸಿಡೆನ್ಷಿಯಲ್ ಸೆಗ್ಮೆಂಟ್ ಮಾತ್ರ ಬರುತ್ತೆ. ಕಮರ್ಷಿಯಲ್ ಇದೆ, ಇವಾಗ ಸ್ಕೂಲ್ ಆಗ್ಲಿ, ಕಾಲೇಜಸ್ ಆಗ್ಲಿ, ಹಾಸ್ಪಿಟಲ್ಸ್, ಇಂಡಸ್ಟ್ರೀಸ್ ಆಗ್ಲಿ, ಪೆಟ್ರೋಲ್ ಬಂಕ್ಸ್ ಆಗ್ಲಿ, ಇವ್ರಿಗೆಲ್ಲ ಮಾಡ್ತಾ ಇದೀವಿ. ಅದು ನಾನ್ ಸಬ್ಸಿಡಿ ಪ್ರಾಜೆಕ್ಟ್ಸ್ ಮಾಡ್ತೀವಿ. ಮಿನಿಮಮ್ 5 kilowatt ಇಂದ 100 kilowatt ತನಕ ಮಾಡ್ತಾ ಇದೀವಿ. ಆ ಕಸ್ಟಮರ್ಸ್ ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. ಈ ಸಬ್ಸಿಡಿ ಅನ್ನೋದು 2 kilowatt ಗೆ
30,000, 3 ಕಿಲೋವ್ಯಾಟ್ ಅನ್ನ ಹೋಗಿ 78,000 ತನಕ ನಿಮಗೆ ಸಬ್ಸಿಡಿ ಬರುತ್ತೆ. ಓಹೋ, ಓಕೆ. ಮ್ಯಾಕ್ಸಿಮಮ್ 78,000 ಕ್ಯಾಪ್ಡ್ ಇದೆ. ಸೊ ಏನಾಗುತ್ತೆ, ನೀವು ಜಾಸ್ತಿ ಕರೆಂಟ್ ಬಿಲ್ ಕಟ್ತಾ ಇದೆ ಅಂದ್ರೆ ನೀವು ಸೋಲಾರ್ ಹೋದ್ರೆ ಇದರಲ್ಲಿ ಆನ್ ಗ್ರಿಡ್ಗೂ ಸಬ್ಸಿಡಿ ಇದೆ, ಹೈಬ್ರಿಡ್ಗೂ ಸಬ್ಸಿಡಿ ಇದೆ. ಹೈಬ್ರಿಡ್ ಅಂದ್ರೆ ವಿತ್ ಬ್ಯಾಟ್ರಿ ಬರುತ್ತೆ, ಆನ್ ಗ್ರಿಡ್ ಅಂದ್ರೆ ವಿತೌಟ್ ಬ್ಯಾಟ್ರಿ ಬರುತ್ತೆ. ನೀವು ಯೂಸ್ ಮಾಡಿ ಎಕ್ಸೆಸ್ ಇರೋದು ಕೆಬಿಗೆ ಎಕ್ಸ್ಪೋರ್ಟ್ ಆಗುತ್ತೆ. ಮಂತ್ ಎಂಡ್ ಬರುವಾಗ ಯೂನಿಟ್ ಮೈನಸ್ ಆಗುತ್ತೆ. ಸೊ ಸ್ವಲ್ಪ ಕಸ್ಟಮರ್ಸ್ ಹೇಳ್ತಾರೆ, ಸರ್ ಬಿಲ್ 0 ಆಗ್ಬಿಟ್ಟು ನಮ್ಮ ಅಕೌಂಟ್ ದುಡ್ಡು ಬರುತ್ತೆ ಅಂತ. ಖಂಡಿತ ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇದೊಂದು 2 ಕಿಲೋವಾಟ್ ಸೆಟಪ್ ಇಟ್ಕೊಳ್ಳಿ, ಇಲ್ಲ 3 ಕಿಲೋವಾಟ್ ಸೆಟಪ್ ಇಟ್ಕೊಳ್ಳಿ, ಇಷ್ಟು ಯೂನಿಟ್ ಜನರೇಟ್ ಆಗುತ್ತೆ. ಆವರೇಜ್ 4 ಯೂನಿಟ್ಸ್ ಅಂತೀವಿ, ಬಿಸಿಲುಗಾಲದಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ ನಿಮ್ದು ಆವರೇಜ್ ಏನಿದೆ ಅದನ್ನು 0 ಆಗ್ಬಿಟ್ಟು ಪರ್ ಯೂನಿಟ್ ಗೆ ಸಬ್ಸಿಡಿನೆಲ್ಲ ನಿಮಗೆ 2 ರೂಪೀಸ್ ಚೇಂಜ್ ಕೆಬಿ ಅವರು ನಿಮ್ಮ ಅಕೌಂಟ್ ಗೆ ಪರ್ಸನಲ್ ಅಕೌಂಟ್ ಹಾಕ್ತಾರೆ. ಇದು ರಿವರ್ಸ್ ಆಯ್ತಲ್ಲ ಇದು? ಹೌದು ಸರ್, ರಿವರ್ಸ್. ಇದು ಏನಂದ್ರೆ ನೋಡಿ, ಇಲ್ಲಿ ಕಾನ್ಸೆಪ್ಟ್ ಏನಿದೆ ನೋಡಿ, ರಿಟರ್ನ್ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್ ಅಲ್ಲಿ ಸಿಂಪಲ್ ಅಂತ ನೋಡಿ. ಫಸ್ಟ್ ಇಂಟೆನ್ಷನ್ ಇರೋದು ಕೆಬಿಯಿಂದ ದುಡ್ಡು ಬರುತ್ತಲ್ವೋ, ಸೆಕೆಂಡ್ರಿ. ಫಸ್ಟ್ ಮೇನ್ ಇರೋದು ಪ್ಯಾನಲ್ ಹಾಕಿದ ಮೇಲೆ ನಮ್ ಬಿಲ್ 0 ಆಗ್ಬೇಕು. ದಟ್ ಇಸ್ ದ ಫಸ್ಟ್ ಇಂಟೆನ್ಷನ್. ರಿನ್ಯೂಬಲ್ ಹೋಗ್ತಾ ಇದೀವಿ, ಎಷ್ಟಾಗುತ್ತೆ ನಮ್ ಕೈಯಿಂದ ನಾವು ಎನ್ವೈರನ್ಮೆಂಟ್ ಕೊಡ್ತಾ ಇದೀವಿ. ಸೊ ಫಸ್ಟ್ ಸೋಲಾರ್ ಹಾಕೋದು. ಸೆಕೆಂಡ್, ನಮ್ ಏನ್ ಬಿಲ್ ಕಟ್ತಾ ಇದೀವಿ ಅದು 0 ಆದ್ರೆ ಗ್ರೇಟ್. ನಮ್ಗೆ ಎಕ್ಸಸ್ ಏನ್ ಬರುತ್ತೆ ಕೆಬಿಯಿಂದ ಬರ್ಲಿ, 2 ರೂಪೀಸ್ ಚೇಂಜ್ ಪರ್ ಯೂನಿಟ್ ಕೊಡ್ತಾ ಇರ್ತಾರೆ. ದಟ್ ವಿಲ್ ಅಗ್ರಿಮೆಂಟ್ 25 ಇಯರ್ಸ್ ಇರುತ್ತೆ. ಸೊ ಇವತ್ತಿನ ವಿಡಿಯೋ ಒಂದೊಂದಾಗಿ ತೋರಿಸ್ತೀನಿ, ಯಾಕೆ ತುಂಬಾ ಕಸ್ಟಮರ್ ಡೌಟ್ ಇರುತ್ತೆ ಏನ್ ಮೆಟೀರಿಯಲ್ ಯೂಸ್ ಮಾಡ್ತೀರಾ ಅಂತ. ಒಂದೊಂದು ಮೆಟೀರಿಯಲ್ ಇನ್ ಡೀಟೇಲ್ ಆಗಿ ತೋರಿಸ್ತೀನಿ ಸರ್ ಈ ವಿಡಿಯೋ. ಈಗ ಕೆಲವು ಜನರಿಗೆ, ಈಗ ನೀವು ಹೇಳ್ದಂಗೆ ಬೆಂಗಳೂರು ಜನರಿಗೆ ತುಂಬಾ ಇದೊಂದು ಸ್ಪ್ರೆಡ್ ಮಾಡ್ಬೇಕಂತ ಇದ್ದೀರಾ. ಬಟ್ ಈಗ ಔಟ್ ಆಫ್ ಕರ್ನಾಟಕ ಇರಬಹುದು, ಇದ್ರ ಡಿಮಾಂಡ್ ಯಾವ ತರ ಇದೆ ಔಟ್ ಆಫ್ ಇಂಡಿಯಾದಲ್ಲಿ? ಕರೆಂಟ್ಲಿ ಆಕ್ಚುಲಿ ಸೋಲಾರ್ ಎನರ್ಜಿ ಅಂತ ಬರುವಾಗ ಆಕ್ಚುಲಿ ಕರ್ನಾಟಕ ಟಾಪ್ ಅಲ್ಲಿ ಇದೆ. ಆದ್ರೆ ಯಾವ್ದ್ರಲ್ಲಿ ಟಾಪ್ ಅಲ್ಲಿ ಇದೆ ಅಂದ್ರೆ ವಿಂಡ್ ಮಿಲ್ಸ್ ಪ್ಲಸ್ ಸೋಲಾರ್ ಪಾರ್ಕ್ಸ್ ಅಲ್ಲಿ ಟಾಪ್ ಇದೆ. ರೆಸಿಡೆನ್ಶಿಯಲ್ ಸೆಗ್ಮೆಂಟ್ ಬರುವಾಗ ತುಂಬಾ ಜನ ತುಂಬಾ ಸಾವಿರ ಬಿಲ್ ಕಟ್ತಾ ಇದಾರೆ. ಆದ್ರೆ ಆ ಒಂದು ಮಿತ್ ತರ ಇದೆ, ಇನ್ನು ಸೋಲಾರ್ ವರ್ಕ್ ಆಗಲ್ಲ ಅಂತ. ಸೊ ಹಂಗಾಗಿ ತುಂಬಾ ಕಸ್ಟಮರ್ಸ್ ಹೆಸಿಟೇಟ್ ಮಾಡ್ತಾ ಇದಾರೆ. ಸೊ ಹಂಗಾಗಿ ಸೋಲಾರ್ ಗ್ರಾಜುವಲಿ ಡೆವಲಪ್ ಆಗ್ತಾ ಇದೆ. ಬಟ್ ಈ ಸಬ್ಸಿಡಿ ಅನ್ನೋದು ಕಸ್ಟಮರ್ಗೂ ಅವೈಲ್ ಮಾಡಬಹುದು. ಸೊ ಅವ್ರಿಗೂ ನೀವು ನಿಮ್ ಬೇಸಿಕ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನಿಮ್ಗೆ ರಿಟರ್ನ್ ಇನ್ವೆಸ್ಟ್ಮೆಂಟ್ ಫಾಸ್ಟ್ ಬರುತ್ತೆ. 3 ಕಿಲೋವಾಟ್ ಆಗಲಿ, 3 ಆಗಲಿ, 5 ಆಗಲಿ. ಹಂಗಾಗಿ ಕಸ್ಟಮರ್ಸ್ ಇದನ್ನ ಇನ್ಸ್ಟಾಲ್ ಮಾಡುವಾಗ ನಿಮ್ಗೆ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಕಡಿಮೆ ಆಗುತ್ತೆ. 25 ಇಯರ್ಸ್ ಅಗ್ರಿಮೆಂಟ್ ಇರುತ್ತೆ. ಈ ಪ್ಯಾನಲ್ ನೋಡಿ 30 ಇಯರ್ಸ್ ಪರ್ಫಾರ್ಮೆನ್ಸ್ ವಾರಂಟಿ ಕೊಡ್ತಾರೆ. ಇನ್ವರ್ಟರ್ಗೆ 10 ಇಯರ್ಸ್ ವ್ಯಾರಂಟಿ ಇರುತ್ತೆ. ಮೇಂಟೆನೆನ್ಸ್ ಏನೂ ಇಲ್ಲ. ಆನ್ ಗ್ರಿಡ್ ಅಂದ್ರೆ ಬ್ಯಾಟ್ರಿನೇ ಇಲ್ಲ, ಸೊ ಮೇಂಟೆನೆನ್ಸ್ ಏನಿಲ್ಲ. ಸೊ ಆರಾಮಾಗಿ ಅದನ್ನ ಪಾಡಿ ಜನರೇಟ್ ನೀವು ಏನೇ ಮಾಡಿ ನಿಮ್ಮ ಮನೇಲಿ ಇದ್ದೀರಾ ಬಿಡ್ತೀರಾ ನೋಡಿ, ಬಿಸಿಲು ಬೀಳುತ್ತೆ, ಜನರೇಟ್ ಮಾಡುತ್ತೆ, ನಿಮಗೆ ಎಲೆಕ್ಟ್ರಿಸಿಟಿ ಕೊಡ್ತಾ ಇರುತ್ತೆ. ಇದು ಏನಿಲ್ಲ ಅಂತಂದ್ರೆ 5 ಇಯರ್ಸ್ ಅಷ್ಟೇ. ಅದು ಏನ್ ಇನ್ವೆಸ್ಟ್ಮೆಂಟ್ ಕೊಟ್ಟಿರ್ತೀವಿ, 5 ಇಯರ್ಸ್ ಆದ್ಮೇಲೆ ಆಟೋಮೆಟಿಕ್ ಮಿಕ್ಕಿದ 20 ವರ್ಷ ಫ್ರೀ ಪ್ಯಾನಲ್ ಹಂಗೆ ಇರುತ್ತೆ. ಫ್ರೀಯಾಗಿ ಜನರೇಟ್ ಮಾಡ್ಕೊಡುತ್ತೆ. ನಿಮ್ಗೆ ಒಂದೇ ಕೆಲಸ, ಸ್ವಲ್ಪ ಧೂಳೆತ್ತ ನೀರ್ ಹಾಕಿ ಕ್ಲೀನ್ ಮಾಡ್ಬೇಕು. ಮಳೆ ಬಂದ್ರೆ ಅದನ್ನೇ ಕ್ಲೀನ್ ಆಗ್ಬಿಡುತ್ತೆ ಅಷ್ಟೇ. ಕರೆಕ್ಟ್. ಸೊ ಜಸ್ಟ್ ಏನಿಲ್ಲ. ಇನ್ನೊಂದ್ ಏನಂತಂದ್ರೆ, ಈಗ ಸಾಕಷ್ಟು ಜನ ನೀವ್ ಹೇಳ್ದಂಗೆ ನಮ್ ಕರ್ನಾಟಕ ಟಾಪ್ ಅಲ್ಲಿ ಇದೆ. ಈ ತರ ಒಂದು ಸೋಲಾರ್ ಅನ್ನ ತುಂಬಾ ಜನ ಕನ್ಸಪ್ಷನ್ ಇಟ್ಕೊಂಡಿದ್ದಾರೆ. ಬರೀ ಹೀಟರು ಅದಕ್ಕೆ ಹೋಗುತ್ತೆ ಅಂತ ವಾಟರ್ಗೆ. ಬಟ್ ಇದು ಎಲೆಕ್ಟ್ರಿಸಿಟಿ. ಈಗ ನಮ್ಗೆ ಯಾವ ತರ ಪ್ಯಾನಲ್ ಇದಿರುತ್ತೆ, ಇದು ಯಾವ ತರ ವರ್ಕ್ ಆಗತ್ತೆ, ಅಂಡ್ ನಮ್ಗೆ ಯಾವ ತರ ಇದು ಹೆಲ್ಪ್ಫುಲ್ ಆಗತ್ತೆ ಅಂತ ಸ್ವಲ್ಪ ತಿಳಿಸ್ಕೊಡಿ. ಸರ್ ಇನ್ ಡೀಟೇಲ್ ಆಗಿ ತೋರಿಸ್ತೀನಿ. ಆಪ್ ಅಲ್ಲೂ ತೋರಿಸ್ತೀನಿ. ಪರ್ ಮಂತ್ ಜನರೇಷನ್ ಎಷ್ಟಾಗುತ್ತೆ, ಇವಾಗ ಮಳೆಗಾಲದಲ್ಲಿ ಏನ್ ಕತೆ ಆಗುತ್ತೆ ಆ ಡೀಟೇಲ್ಸ್ ತೋರಿಸ್ತೀನಿ ಸರ್. ಹೌದೌದು. ಈಗ ಕೆಲವು ಇದು ಇರುತ್ತಲ್ಲ, ಈಗ ಮಳೆಗಾಲ ಬಂದಾಗ ಸರ್ ಎಲೆಕ್ಟ್ರಿಸಿಟಿ ವರ್ಕ್ ಆಗಲ್ಲ ಸರ್ ಮಳೆಗಾಲದಲ್ಲಿ, ಅದನ್ನು ತೋರಿಸ್ತೀನಿ. ಚೆನ್ನಾಗಿ ಬಿಸಿರುವಾಗ ಅದನ್ನು ತೋರಿಸ್ತೀನಿ ನೋಡಿ. ಸೂಪರ್ ಸರ್. ಈಗ ಬನ್ನಿ ಸರ್, ನಮ್ಗೆ A to Z ಎಲ್ಲ ಡೀಟೇಲ್ಸ್ ಬನ್ನಿ ಹೋಗೋಣ. ಯಾವ ತರ ವರ್ಕ್ ಆಗತ್ತೆ ಏನಂತ ಹೇಳ್ಬಿಡಿ ಸರ್. ಫಸ್ಟ್ ಥಿಂಗ್ ಇದು ಪ್ಯಾನಲ್ಸ್. ಇದು ಬಂದ್ಬಿಟ್ಟು ಅದಾನಿದು 2 ಕಿಲೋವಾಟ್ 4 ಪ್ಯಾನಲ್ ಬರುತ್ತೆ. ಸೊ ಪ್ಯಾನಲ್ ಅಲ್ಲಿ ಫಸ್ಟ್ ಬಂದಿದ್ದು ಪಾಲಿಕ್ರಿಸ್ಟಲಿನ್, ಆಮೇಲೆ ಮೋನೋಕ್ರಿಸ್ಟಲಿನ್, ಅದರಲ್ಲಿ ಹಾಫ್ ಕಟ್ ನೋಡಿ ಇದೆ. ಇದು ಅರ್ಧ, ಇದು ಅರ್ಧ, ಮಧ್ಯೆ ಲೈನ್ ನೋಡಿ, ಇದನ್ನ ಹಾಫ್ ಕಟ್ ಅಂತೀವಿ. ಓಕೆ. ಸೊ ಇಲ್ಲಿ ನೋಡ್ತಾ ಇರಬಹುದು ಯಾವ ತರದ್ ಅಂತ. ಸೊ ಇದ್ರಲ್ಲಿ ಏನಾಗುತ್ತೆ, ಆ ಕಡೆ ಶಾಡೋ ಬಿದ್ರೆ ಇದು ಜನರೇಟ್ ಆಗುತ್ತೆ. ಅದಕ್ಕೆ ಮೋನೋಪರ್ ಹಾಫ್ ಕಟ್ ಮಾಡಿದ್ರಿ. ಆಮೇಲೆ ನೆಕ್ಸ್ಟ್ ಬಂದಿದ್ದು ಬೈಫೇಶಿಯಲ್ ಇದು ಮೇಲೇನು ಜನರೇಟ್ ಆಗುತ್ತೆ, ಇಲ್ಲಿ ಕೆಳಗೇನು ಜನರೇಟ್ ಆಗುತ್ತೆ. ಅದನ್ನ ನೆಕ್ಸ್ಟ್ ಬಂದು ಟಾಪ್ ಕಾರ್ನ್ ಅಂತೀವಿ. ಇದು ಎಲ್ಲ ಟಾಪ್ ಕಾರ್ನ್ ಪ್ಯಾನಲ್ಸ್. ಟಾಪ್ ಕಾರ್ನ್ ಅಂದ್ರೆ ಏನಂದ್ರೆ ನೀವು ಮೋನೋಪರ್ ಕಂಪೇರ್ ಮಾಡುವಾಗ 2-3 ರೂಪೀಸ್ ಜಾಸ್ತಿ ಇರುತ್ತೆ. ಬಟ್ ಮೇನ್ ಏನಂದ್ರೆ ಇದಕ್ಕೆ ಪರ್ಫಾರ್ಮೆನ್ಸ್ ವಾರಂಟಿ 30 ವರ್ಷ ಕೊಡ್ತಾರೆ. 30 ವರ್ಷ ಪರ್ಫಾರ್ಮೆನ್ಸ್ ವಾರಂಟಿ ಕೊಡ್ತಾರೆ. ರೀಸನ್ ಏನಂದ್ರೆ ನೋಡಿ, ವರ್ಷ ಆಗಂಗೆ ಪ್ಯಾನಲ್ ಎಫಿಷಿಯನ್ಸಿ ಡ್ರಾಪ್ ಆಗ್ತಾನೆ ಇರುತ್ತೆ ಗ್ರಾಜುವಲಿ. ಕಂಪನಿನೇ 30 ಇಯರ್ಸ್ ಪರ್ಫಾರ್ಮೆನ್ಸ್ ವಾರಂಟಿ ಕೊಡ್ತಾರೆ. ಯಾಕಂದ್ರೆ ಈ ಸೆಲ್ಸ್, ಈ ಟೆಕ್ನಾಲಜಿ ಆ ತರ ಇದೆ. ಸೊ ಇದನ್ನ ಯೂಸ್ ಮಾಡುವಾಗ ಅಡ್ವಾಂಟೇಜ್ ಏನಂದ್ರೆ, ಈ ಕೆಳಗೆ ನೋಡಿ, ಈ ಕೆಳಗಿಂದಾನು ನಿಮ್ಗೆ ಜನರೇಟ್ ಆಗುತ್ತೆ. ಇದು ಬೈಫೇಶಿಯಲ್ ಅಂದ್ರೆ ಕೆಳಗೆ ಇರೋ ಸೆಲ್ಸ್ ಅಲ್ಲೂ ಜನರೇಟ್ ಆಗುತ್ತೆ. ಇದೊಂದು ಆಡೆಡ್ ಅಡ್ವಾಂಟೇಜ್ ನಿಮ್ಗೆ. ಸೊ ಮೇಲೆ ಜನರೇಷನ್ ನಾರ್ಮಲ್ ನೀವು ಮೋನೋಪರ್ ಹಾಫ್ ಕಟ್ ಆಗ್ಲಿ, ಹಳೆ ಟೆಕ್ನಾಲಜಿ ಆಗ್ಲಿ, ಅದಕ್ಕಿಂತ ಜಾಸ್ತಿನೇ ಜನರೇಷನ್ ಇರುತ್ತೆ ಆಪ್ ಅಲ್ಲಿ. ಸೆಕೆಂಡ್ ಥಿಂಗ್, ಇದ್ರಲ್ಲಿ ಬಂದ್ಬಿಟ್ಟು ಏನಂದ್ರೆ ನಿಮ್ಗೆ ಮೇನ್ ಸ್ಪೆಷಾಲಿಟಿ ಏನಂದ್ರೆ, ಈ ಪ್ಯಾನಲ್ಸ್ ಎಲ್ಲ ಮೇಂಟೆನೆನ್ಸ್ ಏನೂ ಇಲ್ಲ. ನೋಡಿ ಈ ಧೂಳಿದೆ ನೋಡಿ, ಮಳೆ ಬಿದ್ರೆ ಇದು ಹಂಗೆ ಕ್ಲೀನ್ ಆಗ್ಬಿಡುತ್ತೆ. ಆಟೋಮೆಟಿಕಲಿ ಅದೇ ನೋಡಿ ಕ್ಲೀನ್ ಆಗುತ್ತೆ. ಅಂದ್ರೆ ಒನ್ ಕೈಂಡ್ ಆಫ್ ಝೀರೋ ಇಂಟರ್ಮೆಂಟ್. ಹೌದು ಸರಿ. ಡಸ್ಟ್ ಇದೆ, ಬೇಸಿಕ್ ನಿಮ್ದು ಕಾರ್ ಪ್ರೆಷರ್ ವಾಷರ್ ಆಗಲಿ ಅದ್ರಲ್ಲಿ ಕ್ಲೀನ್ ಮಾಡಬಹುದು. ನಾರ್ಮಲ್ ಸರ್, ಬಕೆಟ್ ತಗೊಂಡು ಹಾಕಿದ್ರೆ ನೀವು ಆಯ್ತು. ನೀರ್ ಬಿತ್ತಂದ್ರೆ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ ಒಂದು. ಅದನ್ನ ಬಿಟ್ಟರೆ ಬರೀ ಏನು ಕಸ್ಟಮರ್ಗೆ ಆನ್ ಗ್ರಿಡ್ ಅಲ್ಲಿ ಮೇಂಟೆನೆನ್ಸ್ ಅನ್ನೋದೇ ಬರಲ್ಲ. ಓಕೆ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟ್ ಏನಂದ್ರೆ, ಸಬ್ಸಿಡಿ ಅಂತ ಬರುವಾಗ ಈ ಪ್ಯಾನಲ್ ನ DCR ಪ್ಯಾನಲ್ ಅಂತೀವಿ. DCR ಅಂದ್ರೆ ಡೊಮೆಸ್ಟಿಕ್ ಕಂಟೆಂಟ್ ರಿಕ್ವೈರ್ಮೆಂಟ್. ಈ ಸೆಲ್ಸ್, ಈ ವೇಫರ್ಸ್, ಇಂಗಾಟ್ಸ್, ಈ ಅಲ್ಯೂಮಿನಿಯಂ ಫ್ರೇಮ್ ಏನೆಲ್ಲ ಇದೆಯೋ ಇದು ಎಲ್ಲಾನು ಮೇಡ್ ಇನ್ ಇಂಡಿಯಾ ಇರಬೇಕು.
ಮೇಡ್ ಇನ್ ಇಂಡಿಯಾ. ಮೇಡ್ ಇನ್ ಇಂಡಿಯಾ ಇರಬೇಕು. ನೀವು ಪ್ಯಾನಲ್ ಕೆಳಗೆ ನೋಡ್ಬೋದು ಅದಾನಿ ಅಂತ ಹಾಕಿ ಕ್ಲೀನ್ ಮೇಡ್ ಇನ್ ಇಂಡಿಯಾ ಇರುತ್ತೆ. ಇದಕ್ಕೆ ಸರ್ಟಿಫಿಕೇಟ್ ಕೊಡ್ತಾರೆ. ಯಾಕಂದ್ರೆ ನಾನ್ ಡಿಸಿಆರ್ ಯೂಸ್ ಮಾಡಂಗಿಲ್ಲ ಸಬ್ಸಿಡಿಗೆ. ಸೊ ಡಿಸಿಆರ್ ಪ್ಯಾನಲ್ಸ್ ಮಾತ್ರ ಯೂಸ್ ಮಾಡಬೇಕು. ಸೊ ಇದೊಂದು ರೂಲ್ ಇದೆ ಡಿಸಿಆರ್ ಅಂತ ಬರುವಾಗ. ನಾನ್ ಸಬ್ಸಿಡಿ ಬರುವಾಗ ನಾನ್ ಡಿಸಿಆರ್ ಯೂಸ್ ಮಾಡಬಹುದು. ಸೊ ಇದ್ರಲ್ಲಿ ನಿಮಗೆ 575, 585, 590 ತನಕ ಸಿಗುತ್ತೆ. ಸೊ ಕಸ್ಟಮರ್ ಇಲ್ಲ ನೀವು ಮೋನೋಪರ್ ಹಾಫ್ ಕಟ್ ಬೇಕಂದ್ರೆ ನೀವು 550, 500 ವ್ಯಾಟ್ ಪೀಕು ಸಿಗುತ್ತೆ. ಇದರಲ್ಲಿ ಬೇರೆ ಬೇರೆ ಬ್ರಾಂಡ್ ಇದೆ. ಇದು ಅದಾನಿ ಪ್ಯಾನಲ್ಸ್. ಇದು ಅದಾನಿ ಪ್ಯಾನಲ್ಸ್. ಇದನ್ನ ಬಿಟ್ಬಿಟ್ಟು ಬೇರೆ ಬ್ರಾಂಡ್ಸ್ ಟೈಪ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಲೂಮ್ ಆಗ್ಲಿ, ಇಲ್ಲಾಂದ್ರೆ ಸಾತ್ವಿಕ್ ಆಗ್ಲಿ, ಅಂದ್ರೆ ಪ್ಯಾನಾಸೋನಿಕ್ ಆಗ್ಲಿ, ಇಲ್ಲಾಂದ್ರೆ ಆಕ್ಸಿಟೆಕ್ ಆಗ್ಲಿ. ಸೊ ಬೇರೆ ಬೇರೆ ಬ್ರಾಂಡ್ಸ್ ರಿನ್ಯೂ ಆಗ್ಲಿ ಟೈಪ್ ಮಾಡಿದೀವಿ. ಯಾಕಂದ್ರೆ ಇದು ತುಂಬಾ ಡಿಮ್ಯಾಂಡ್ ಇರುತ್ತೆ. ಸೊ ಸಮ್ಟೈಮ್ಸ್ ಇದೇ ಬೇಕಂದ್ರೆ ಯು ಹ್ಯಾವ್ ಟು ವೇಟ್ ಸಮ್ಟೈಮ್ಸ್. ಇಲ್ಲ ಯಾವುದೇ ಬ್ರಾಂಡ್, ಯಾಕಂದ್ರೆ ಪರ್ಫಾರ್ಮೆನ್ಸ್ ವ್ಯಾರಂಟಿ ಗ್ಯಾರಂಟಿ ಎಲ್ಲಾ ಕಂಪನಿ ಸೇಮ್ ಕೊಡ್ತಾರೆ. ಇಲ್ಲ ಬೇರೆ ಪ್ಯಾನಲ್ ಅಂತ ಬೇರೆ ಪ್ಯಾನಲ್ ಹಾಕೊಳ್ಬಹುದು. ಈಗ ಏನಂತಂದ್ರೆ ಇದೆಲ್ಲ ನೀವು ಎಲ್ಲ ಡೀಟೇಲ್ ಆಗಿ ಹೇಳಿದ್ರಿ. ಸರ್ವಿಸ್ ಅಂತ ಬಂದಾಗ ಯಾವ ತರ ನಮ್ಮ ಸೋಲಾರ್ ಕಸ್ಟಮರ್ಸ್ ಇಲ್ಲಿ ಸಬ್ಸಿಡಿ ಅಂತ ಬರುವಾಗ ಸಬ್ಸಿಡಿ ಆಗ್ಲಿ ನಾನ್ ಸಬ್ಸಿಡಿ ಆಗ್ಲಿ, ಫಸ್ಟ್ ಥಿಂಗ್ 5 ಇಯರ್ ಏನಿದೆ ವ್ಯಾರಂಟಿ ನಮ್ ಕಡೆನೇ ಇರುತ್ತೆ. ಇದು ಒಂದು ಪ್ಯಾನಲ್ ಮ್ಯಾನುಫ್ಯಾಕ್ಚರರ್. ಈ ಇನ್ವರ್ಟರ್ ಇದೊಂದು ಇನ್ವರ್ಟರ್ ಮ್ಯಾನುಫ್ಯಾಕ್ಚರ್. ಯಾವುದೇ ಇನ್ವರ್ಟರ್ ಆಗಿ ಯಾವುದೇ ಪ್ಯಾನಲ್ ಆಗಲಿ 5 ವರ್ಷ ಫಾರ್ ಎಕ್ಸಾಂಪಲ್ ಇನ್ವರ್ಟರ್ ಏನೋ ಒಂದು ಕೆಟ್ಟೋಯ್ತು, ಇಲ್ಲಾಂದ್ರೆ ಪ್ಯಾನಲ್ ಏನೋ ಒಂದು ಆಯ್ತು, ಪ್ಯಾನಲ್ಗೂ ವ್ಯಾರಂಟಿಗೆ ಫಿಸಿಕಲ್ ಡ್ಯಾಮೇಜ್ ಕೊಡಲ್ಲ. ಇವಾಗ ಕಲ್ಲು ಬಿತ್ತು, ಈ ಸೆಲ್ ಒಡೆದಾಯ್ತು, ಏನೋ ಆಯ್ತು ಅಂದ್ರೆ ಫಿಸಿಕಲ್ ಡ್ಯಾಮೇಜ್ ಅವ್ರ ವ್ಯಾರಂಟಿ ಕ್ಲೈಮ್ ಮಾಡಕ್ಕಾಗಲ್ಲ. ಮಿಕ್ಕಿದ ಅಲ್ಲೇ ಒಳಗಡೆ ಏನೋ ಆಯ್ತು, ವೈರಿಂಗ್ ಏನೋ ಆಯ್ತು, ಶಾರ್ಟ್ಸ್ ಹಂಗೆ ಕ್ಲೈಮ್ ಮಾಡಬಹುದು. ಅದನ್ನ ತಗೊಂಡೋಗಿ ಸರ್ವಿಸ್ ಸೆಂಟರ್ ಕೊಟ್ಟು ರೀಪ್ಲೇಸ್ ಮಾಡಿ ಏನಿದ್ರು 5 ಇಯರ್ ತನಕ ವ್ಯಾರಂಟಿ ನಮ್ದೇ ಇರುತ್ತೆ. ಸಬ್ಸಿಡಿ ಆಗ್ಲಿ ನಾನ್ ಸಬ್ಸಿಡಿ ಆಗ್ಲಿ ನಮ್ದೇ ಇರುತ್ತೆ. ಆಮೇಲೆ ಏನಾಗುತ್ತೆ, AMC ತರ ಬರುತ್ತೆ. ಸೊ ಅಂಗಡಿಯಲ್ಲಿ ಆಕ್ಚುಲಿ ಏನು AMC ಅಷ್ಟು ಬರಲ್ಲ. ಹೈಬ್ರಿಡ್ ಬರುವಾಗ ನಾವು ಲಿಥಿಯಂ ಬ್ಯಾಟರಿ ಜೊತೆ ಮಾಡೋದ್ರೆ AMC ಅಷ್ಟು ಇರಲ್ಲ. ಸೊ ನಮ್ ಕೆಲಸ ಏನಂದ್ರೆ ಇನ್ ಕೇಸ್ ಒಂದು ಪ್ರಾಬ್ಲಮ್ ಆಯ್ತು ಅದನ್ನ ರೆಕ್ಟಿಫೈ ಮಾಡಿ ಕಸ್ಟಮರ್ ಕೊಡೋದು ನಮ್ ಜವಾಬ್ದಾರಿ ಇರುತ್ತೆ 5 ಇಯರ್ಸ್ ತನಕ. ಓಕೆ. ಸೊ ಈಗ ಈ ಎಲೆಕ್ಟ್ರಿಸಿಟಿ ಇರ್ಬೋದು ಅಂದ್ರೆ ಯಾವ ತರ ಜನರೇಟ್ ಆಗುತ್ತೆ ಅಂತ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಬಿಡಿ. ಸೊ ಸಿಂಪಲ್, ಇವಾಗ ಈ ಪ್ಯಾನಲ್ ಇದೆ ನೋಡಿ, ಇದರಲ್ಲಿ ಪಾಸಿಟಿವ್ ನೆಗೆಟಿವ್ ಇರುತ್ತೆ. ಇದರಿಂದ ಸ್ಟ್ರೈಟ್ ಇಲ್ಲಿಗೆ ಬರುತ್ತೆ ನೋಡಿ. ಇದು ಸೋಲಾರ್ DCDB ಅಂತೀವಿ. ಡಿಸಿ ಡಿಸ್ಟ್ರಿಬ್ಯೂಷನ್ ಆಗ್ತದೆ. ಅಲ್ಲಿಂದ ಪಾಸಿಟಿವ್ ನೆಗೆಟಿವ್ ಬಂದು ಇಲ್ಲಿಗೆ ಬರುತ್ತೆ. ಇದರಲ್ಲಿ ಒಂದು ಫ್ಯೂಸ್ ಇರುತ್ತೆ, ಒಂದು SPD, ಒಂದು MCB ಇರುತ್ತೆ. ಜಾಸ್ತಿ ಆಮ್ಸ್ ಬಂತು, ಈ SPD MCB ಟ್ರಿಪ್ ಆಗುತ್ತೆ. ಇದು ಸರ್ಜ್ ಪ್ರೊಟೆಕ್ಷನ್ ಡಿವೈಸ್ ಅಂತೀವಿ. ಇನ್ ಕೇಸ್ ಸಮಟೈಮ್ಸ್ ಹೆವಿ ಬಂತಂದ್ರೆ ಆಗುತ್ತೆ. ಸೊ DC ಸೈಡ್ ಗೆ ಸಪೋರ್ಟ್ ಇದಿರುತ್ತೆ, ಸೇಫ್ಟಿ ಇದರಲ್ಲಿ. AC ಸೈಡ್ ಗೆ ನೋಡಿ ಇಲ್ಲೊಂದು MCB ಮತ್ತೆ ಒಂದು SPD ಕೊಟ್ಟಿದ್ವಿ. ಸೊ ನಾವು ಇದ್ರಲ್ಲಿ ಯೂಸ್ ಮಾಡೋದೆಲ್ಲ ಬ್ರಾಂಡ್ ಇರುತ್ತೆ. ಸಿಬ್ಯಾಕ್ಸ್ ಆಗಲಿ, ಎಲ್ಮ್ಯಾಕ್ಸ್ ಆಗಲಿ, ಇಲ್ಲಾಂದ್ರೆ ಹ್ಯಾವೆಲ್ಸ್ ಆಗಲಿ. ಸೊ ಕೋಟ್ ಎಲ್ಲ ಮೆನ್ಷನ್ ಇರುತ್ತೆ ಈ ಬ್ರಾಂಡ್ ಈ ತರ ಬರುತ್ತೆ ಅಂತ. ಇದು ಒಂದು 2 ಕಿಲೋವಾಟ್ ಇನ್ವರ್ಟರ್. ಇದು ಫೆಸ್ಟಾನ್ ಕಂಪನಿ ಇನ್ವರ್ಟರ್. 10 ಇಯರ್ಸ್ ವ್ಯಾರಂಟಿ ಇರುತ್ತೆ ಇನ್ವರ್ಟರ್ಗೆ. ಸೊ ತುಂಬಾ ಕಸ್ಟಮರ್ ಸೋಲಾರ್ ಅಂದ್ರೆ ಬ್ಯಾಟ್ರಿ ಇದ್ರಲ್ಲಿ ಬ್ಯಾಟ್ರಿ ಏನೂ ಇಲ್ಲ. ಆನ್ ಗ್ರಿಡ್ ಅಂದ್ರೆ ಇದರಿಂದ ಇದಕ್ ಬರುತ್ತೆ. ಇದ್ರಲ್ಲಿ MPPT ಇರುತ್ತೆ. ಈ ಎನರ್ಜಿನ ಕನ್ವರ್ಟ್ ಮಾಡುತ್ತೆ, ನೀವು ಮೀಟರ್ ಕೊಡುತ್ತೆ. ನೀವು ಯೂಸ್ ಮಾಡಿದ್ರಿ ನೀವು ಮನೆಯಲ್ಲೇ ಇಲ್ಲ, ಇವತ್ತು ಏನು ಯೂಸ್ ಮಾಡಿಲ್ಲ, ಎಲ್ಲಾನು ಎಕ್ಸ್ಪೋರ್ಟ್ ಆಗುತ್ತೆ. ಮಂತ್ ಎಂಡ್ ಬಿಲ್ಲಿಂಗ್ ಯೂನಿಟ್ ಮೈನಸ್ ಆಗುತ್ತೆ. ಓಕೆ. ಸೊ ಈಗ ಆಲ್ಮೋಸ್ಟ್ ಎಲ್ಲ ಹೇಳಿದ್ರಿ, ಆದ್ರೆ ಮಾತಲ್ಲಿ ನೀವು ಆಪ್ ಇದೆ ಸರ್, ಆಪ್ ಇದೆ ಅಂತ ಹೇಳಿದ್ರಿ. ಕರೆಕ್ಟ್. ನಂಗೆ ಆಪ್ ಬಗ್ಗೆ ಅದು ಯಾವ ತರ ವರ್ಕ್ ಅದನ್ನು ತೋರಿಸಿ. ಯಾಕಂದ್ರೆ ತುಂಬಾ ಕಸ್ಟಮರ್ಸ್ ಏನಂದ್ರೆ ಹಳೆ ಇದ್ರಲ್ಲಿ ಹಿಂಗಂದ್ರೆ ಸರ್ ಹಿಂಗ್ ಹಾಕಿದ್ರೆ ಹಿಂಗ್ ಆಗುತ್ತೆ, ಹಿಂಗಿಷ್ಟು ಬ್ಯಾಕಪ್ ಬರುತ್ತೆ, ಹಿಂಗ್ ವರ್ಕ್ ಆಗುತ್ತೆ, ಇದೆಲ್ಲ ಸುಮ್ನೆ ಕತೆ. ಇವಾಗೆಲ್ಲ ಆಪ್ ಬೇಸ್ಡ್ ಇದೆ, ಎಲ್ಲ ಪ್ರೂವನ್ ಟೆಕ್ನಾಲಜೀಸ್. ಸೊ ಫೋನ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇವತ್ತು ಏನ್ ಜನರೇಟ್ ಆಗಿದೆ, ನಿನ್ನೆ ಏನ್ ಜನರೇಟ್ ಆಗಿದೆ, ಪ್ಲಸ್ ಅಲರ್ಟ್ಸ್. ಇವಾಗ ಸಿಂಗಲ್ ಫೇಸ್ ಅಲ್ಲಿ ಏನೋ ಅಲರ್ಟ್ಸ್ ಬರಲ್ಲ ನಿಮ್ಗೆ. 3 ಫೇಸ್ ಅಂತ ಬರುವಾಗ ಏನೋ ಫೇಸ್ ಚೇಂಜ್ ಆಯ್ತು, ಇಲ್ಲಾಂದ್ರೆ ಲೋ ವೋಲ್ಟೇಜ್ ಆಗಲಿ, ಹೈ ವೋಲ್ಟೇಜ್ ಆಗಲಿ, ಏನೋ ಆಯ್ತು, ಏನಿದ್ರು ನಿಮ್ಗೆ ಅಲರ್ಟ್ ಬರುತ್ತೆ. ಸೊ ಆ ಅಲರ್ಟ್ಸ್ ನೀವು ಫಾಲೋ ಅಪ್ ಮಾಡಿ ಮಾಡ್ಕೊಳ್ಬಹುದು. ಆಪ್ ತೋರ್ಸಕ್ ಮುಂಚೆ ಜಸ್ಟ್ ನೋಡಿ, ಇದು ಲೈಟ್ನಿಂಗ್ ಅರೆಸ್ಟರ್, ಇದು ಕಾಪರ್ ಬಾಂಡೆಡ್, ಪ್ಲಸ್ ಇದು ಅರ್ಥಿಂಗ್. ಈ ತರ 3 ಅರ್ಥಿಂಗ್ ಬರುತ್ತೆ, ಕೆಮಿಕಲ್ ಅರ್ಥಿಂಗ್ ಯೂಸ್ ಮಾಡ್ತೀವಿ. ಸೊ ಇದು ಸೆಟಪ್ ಆನ್ ಗ್ರಿಡ್. ಇದು ವೈರಿಂಗ್ ಅಂತ ಬರುವಾಗ AC ಸೈಡ್ ಆಗಲಿ DC ಸೈಡ್ ನಾವು ಪಾಲಿಕ್ಯಾಪ್ ಯೂಸ್ ಮಾಡ್ತೀವಿ. ಸೊ ಬ್ರಾಂಡೆಡ್. ಎಸ್, ರೀಸನ್ ಏನಂದ್ರೆ ಬ್ರಾಂಡೆಡ್ ಮೆಟೀರಿಯಲ್ ಹಾಕೋ ಎರರ್ಸ್ ಕಡಿಮೆ ಇರುತ್ತೆ, ಮೆಸ್ಅಪ್ ಇರಲ್ಲ. ಲೈಟಿಂಗ್ ಅರೆಸ್ಟರ್ಗೆ 16 ಸ್ಕ್ವೇರ್ ಅಲ್ಯೂಮಿನಿಯಂ ವೈರಿಂಗ್ ಹಾಕ್ತಿವಿ. ಸೊ ತಡ್ಕೊಳ್ಳುತ್ತೆ ವೈರ್. ಇನ್ ಕೇಸ್ ನೀವು ಏನು ತಂದ್ರೆ ಬಂದ್ರು ಮೆಸ್ಅಪ್ ಇರಲ್ಲ. ಸೊ ಆತರ ಬ್ರಾಂಡೆಡ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತೀವಿ. ಸೊ ಇದರಿಂದ ಮೇಲೆ ಹೋಗುವಾಗ 8 ಕಿಲೋವಾಟ್ 10 ಕಿಲೋವಾಟ್ ಹಂಗ ಹೋಗುವಾಗ 6 ಸ್ಕ್ವೇರ್ ಯೂಸ್ ಮಾಡ್ತೀವಿ, DC ಸೈಡ್ ಆಗಲಿ AC ಸೈಡ್ ಆಗಲಿ. ಸೊ ಆತರ ಬ್ರಾಂಡೆಡ್ ಮೆಟೀರಿಯಲ್ಸ್ ಮಾತ್ರ ಯೂಸ್ ಇರುತ್ತೆ. ನಿಮ್ ಬಿಲ್ ಆಫ್ ಮೆಟೀರಿಯಲ್ಸ್ ಅಲ್ಲಿ ಎಲ್ಲಾನು ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಈ ಸ್ಟ್ರಕ್ಚರ್ ನೋಡಿ, ಇದು ಬಂದ್ಬಿಟ್ಟು ಗ್ಯಾಲ್ವನೈಸ್ ಸ್ಟ್ರಕ್ಚರ್. ಏನು ಇದು ನೀವು ಯೂಸ್ ಮಾಡಕ್ಕಾಗಲ್ಲ, ಅಷ್ಟು ಈ ತರ ಮಾಡಿದೀವಿ. ಸ್ವಲ್ಪ ಕಸ್ಟಮರ್ ಕೇಳ್ತಾರೆ, ಇಲ್ಲ ಸರ್ ನನಗೆ ಯೂಸ್ ಮಾಡೋ ತರ ಬೇಕು, ಇವಾಗ ನನ್ ಟೆರೆಸ್ ಇದೆ, ನನಗೆ ಮೇಲೆ ಬೇಕು, ನನ್ ಕೆಳಗೆ ಬಟ್ಟೆ ಒಣಗಾಗಬೇಕು, ಇಲ್ಲಾಂದ್ರೆ ಗಾರ್ಡನ್ ಮಾಡಬೇಕು, ಆವಾಗ ಒಂದು 6.5 9 ಫೀಟ್ ಗೆ ರೈಸ್ ಮಾಡ್ಕೊಡ್ತೀವಿ. ಅವಾಗ ನೀವು ಕೆಳಗಡೆ ಓಡಾಡಬಹುದು, ಎಲ್ಲಾನು ಮಾಡಬಹುದು. ಸೊ ಅದು ಕೂಡ ಇದೆ. ಎಸ್, ಆ ಆಪ್ಷನ್ಸ್ ಇದೆ. ಇದು ಕಸ್ಟಮರ್ ಚಾಯ್ಸ್ ಸರ್, ಅವ್ರಿಗೆ ಯಾವ ತರ ಬೇಕು ಅದನ್ನ ತರ. ಯಾಕಂದ್ರೆ ಸೋಲಾರ್ ಅನ್ನು ನೋಡಿ, ಇವಾಗ ನೀವು ಶಾರ್ಟ್ ಸ್ಟ್ರಕ್ಚರ್ ಹೋದ್ರೆ ಇದಕ್ಕೆ ಹೋದ್ರೆ ಒಂದು ಪ್ರೈಸ್ ಬರುತ್ತೆ, ಇದಕ್ಕೊಂದು ಪ್ರೈಸ್ ಬರುತ್ತೆ, ರೈಸ್ ಒಂದು ಪ್ರೈಸ್ ಬರುತ್ತೆ. ಸೊ ಕಸ್ಟಮರ್ ಚಾಯ್ಸ್ ಯಾವ ತರ ಬೇಕು. ಈ ಸಬ್ಸಿಡಿ ಅನ್ನೋದು ಆನ್ ಗ್ರಿಡ್ ಅಲ್ಲಿ ಇದೆ, ಹೈಬ್ರಿಡ್ ಅಲ್ಲೂ ಇದೆ. ಸೊ ಆನ್ ಗ್ರಿಡ್ ಮಾಡೋದು ಮಿನಿಮಮ್ 2 ಕಿಲೋವಾಟ್ ಇಂದ 10 ಕಿಲೋವಾಟ್ ತನಕ. ಹೈಬ್ರಿಡ್ ಅಲ್ಲಿ ಮಿನಿಮಮ್ 3.6 ಕಿಲೋವಾಟ್ ಸಿಂಗಲ್ ಫೇಸ್, 5 ಕಿಲೋವಾಟ್ ಸಿಂಗಲ್ ಫೇಸ್ ಬರುತ್ತೆ. ಆಮೇಲೆ 3 ಫೇಸ್ ಇದೆ, 5, 8, 10 ಇದೆ. ಸೊ ಈ ತರ ಒಂದು ಕಸ್ಟಮರ್ ಏನಿದೆ 10 ಕಿಲೋವಾಟ್ ತನಕ ಸಬ್ಸಿಡಿ ಆಪ್ಷನ್ಸ್ ಇದೆ. ಸೊ ನಿಮ್ದು ಎಷ್ಟು ಸ್ಯಾಂಕ್ಷನ್ ಲೋಡ್ ಇದೆ, ನೀವ್ ಎಷ್ಟು ಬಿಲ್ ಕಟ್ತಾ ಇದೀರಾ, ನೀವ್ ಎಷ್ಟು ಕನ್ಸ್ಯೂಮ್ ಮಾಡ್ತಾ, ಅದ್ರ ಪ್ರಕಾರ ಸೋಲಾರ್ ಬರುತ್ತೆ. ಸೊ ಅದೇ ಸರ್, ಈಗ ಅಲ್ಲಿ ಮೇಲ್ ಕೂಡ ನೋಡಿದ್ವಿ ನಾವು. ಕರೆಕ್ಟ್. ಸೊ ಮೇಲೆ ನೋಡಿ 2 ಕಿಲೋವಾಟ್ ಶಾರ್ಟ್ ಸ್ಟ್ರಕ್ಚರ್. ನಿಮ್ಗೆ ಡ್ರೈಸ್ ನೋಡಿ ಈ ತರ ಬರುತ್ತೆ. ಇದು ಆಲ್ಮೋಸ್ಟ್ 6.5 ಫೀಟ್ ಹೈಟ್ ಇದೆ, ಇದು ಆಲ್ಮೋಸ್ಟ್ 9 ಫೀಟ್ ಹೈಟ್ ಬರುತ್ತೆ. ಇಲ್ಲಿ ಏನಾಗುತ್ತೆ ನೋಡಿ, ನೀವು ಯೂಸ್ ಮಾಡ್ಕೊಳ್ಬಹುದು. ನಿಮ್ದು ಬಟ್ಟೆ ಒಣಗಾಕ್ಬಹುದು, ಇಲ್ಲಾಂದ್ರೆ ನೀವು ಪಾಟ್ ಈ ತರ ಇಡಬಹುದು, ಏನ್ ಬೇಕಾದ್ರೆ ನೀವು ಯುಟಿಲೈಸ್ ಮಾಡಬಹುದು. ಇದು ಸೆಕೆಂಡ್ ಟೈಪ್ ಆಫ್ ಸ್ಟ್ರಕ್ಚರ್ ಬರುತ್ತೆ. ಸೊ ಈ ಹೈಟ್ ಇದೆ ನೋಡಿ, ಕಸ್ಟಮರ್ ಚಾಯ್ಸ್ ಇದು.
ಸೊ ಇಲ್ಲಿ ನೋಡಬಹುದು ಕಸ್ಟಮೈಸ್ ಇದು ಕಸ್ಟಮೈಸರ್ ನೋಡಿ, ಹಾಟ್ ಡಿಪ್ ಗ್ಯಾಲನೈಸ್ ನಟ್ ಬೋಲ್ಟ್ ಸಿಸ್ಟಮ್ ಬರುತ್ತೆ. ಈ 6.5 ಆಲ್ಮೋಸ್ಟ್ 9 ಫೀಟ್ ಬರುತ್ತೆ. ಸೊ ಸ್ವಲ್ಪ ಕಸ್ಟಮರ್ ಸರ್ ಇಲ್ಲಿ ಕ್ಲೀನಿಂಗ್ ಹೆಂಗ್ ಮಾಡ್ತೀರಾ ಆ ಕ್ವಶನ್ ಬರುತ್ತೆ. ಲ್ಯಾಡರ್, ನಾರ್ಮಲ್ ಲ್ಯಾಡರ್ ಹಾಕ್ಬಿಟ್ಟು ಅಲ್ಲಿಂದ ನೀವು ಕಾರ್ದು ಪ್ರೆಷರ್ ವಾಷರ್ ನೋಡಿ ಅದ್ರಲ್ಲಿ ಕ್ಲೀನ್ ಮಾಡಿದ್ರೆ ಆಟೋಮೆಟಿಕ್ ಕ್ಲೀನ್ ಆಗುತ್ತೆ ಎಲ್ಲಾನು. ಈ ತರ ಸ್ಟ್ರಕ್ಚರ್ ಸಿಗುತ್ತೆ, ಚಿಕ್ಕದು ಸಿಗುತ್ತೆ, ಇನ್ನೂ ಶಾರ್ಟ್ ಸಿಗುತ್ತೆ. ಕಾಂಪೌಂಡ್ ಒಳಗೆ ಬೇಕಂದ್ರೆ ಸ್ವಲ್ಪ ಕಸ್ಟಮರ್ ಪ್ಯಾನಲ್ ಕಾಸು ಅದು ಸಿಗುತ್ತೆ ನಮ್ಮ ಹತ್ರ. ಕ್ಲೀನಿಂಗ್ ಅಂತ ಅಂದಾಗ ಯಾವಾಗ ಕ್ಲೀನ್ ಮಾಡ್ಬೇಕು? ತಿಂಗಳಿಗೆ ಒಂದ್ಸಲ ಕ್ಲೀನ್ ಮಾಡ್ಬೇಕಾ? ಎಸ್ ಸರ್, 15 days 1 month ಒನ್ಸ್. ಆದ್ರೆ ಧೂಳ್ ನೀವು ನೋಡಿದ್ರಿ ಡಸ್ಟ್ ಇದೆ ಆವಾಗ ಕ್ಲೀನ್ ಮಾಡಿ, ಇಲ್ಲಾಂದ್ರೆ ಕ್ಲೀನ್ ಮಾಡೋದು ಬೇಡ. ಮಳೆಗಾಲದಲ್ಲಿ ಅದೇ ಕ್ಲೀನ್ ಆಗುತ್ತೆ, ಬಿಟ್ಬಿಡಿ. ಅದಕ್ಕಂತಾನೆ ಮಾಪ್ಸ್ ಇದೆ. ನೀವು ಪ್ಯಾನಲ್ ಕ್ಲೀನಿಂಗ್ ಮಾಪ್ಸ್ ಅಂತಾನೆ ಹಾಕಿ ಗೂಗಲ್ ಅಲ್ಲಿ ನಿಮ್ಗೆ ತುಂಬಾ ಕಂಪನೀಸ್ ಇದೆ, ಸೆಲ್ ದೋಸ್ ಮಾಪ್ ಇಟ್ಕೊಂಡು ಕ್ಲೀನ್ ಮಾಡ್ಬೋದು. ಅದ್ರಲ್ಲೂ ನಿಮ್ಗೆ 10 feet 15 feet ಮಾಪ್ಸ್ ಇದೆ. ಇವಾಗ ಈ ಕಾರ್ನರ್ ನಿಂತಿದ್ದೀರಾ, ನೀವು ಫುಲ್ ಆಕ್ಚುಲಿ ಕ್ಲೀನ್ ಮಾಡೋದು 15 feet ಮಾಪ್ಸ್ ಇದೆ ನೀವು ಕ್ಲೀನ್ ಮಾಡಕ್ಕೆ. ಆ ತರ ಆಪ್ಷನ್ಸ್ ಇದೆ. ಜಸ್ಟ್ ನಾವು ಅದೇ ಪ್ಯಾನಲ್ಸ್ ಬಗ್ಗೆ ಮಾತಾಡ್ತಿದ್ವಿ. ಎಸ್. ಸೊ ಬೇರೆ ಬೇರೆ ಕಂಪನಿ ಪ್ಯಾನಲ್ಸ್ ಅದರ ಕ್ವಾಲಿಟಿ ಅಂಡ್ ಅಫ್ ಕೋರ್ಸ್ ಲೈಕ್ ಅದ್ರ ಕ್ವಾಲಿಟಿ ಚೆನ್ನಾಗಿತ್ತು ಅಂದ್ರೆ ಅದು ಯಾವ ತರ ಡಿಫ್ರೆನ್ಶಿಯೇಟ್ ಆಗುತ್ತೆ? ಮೇನ್ ಏನು ನೋಡಿ, ಇವಾಗ ಟೆಕ್ನಾಲಜಿ ವೈಸ್ ಬರುವಾಗ ಕರೆಂಟ್ಲಿ ಇಂಡಿಯಾನಲ್ಲಿ ಹೆಟ್ರೋ ಜಂಕ್ಷನ್ ಪ್ಯಾನಲ್ ಇದೆ, HJT ಪ್ಯಾನಲ್ಸ್ ಅಂತೀವಿ. ಆ HJT ಪ್ಯಾನಲ್ಸ್ ಬಂದು DCR ಅಲ್ಲಿ ಬಿಡ್ತಾ ಇದ್ದಾರೆ, ಅದು ಲೂಮಲ್ ಬಿಟ್ಟಿದ್ದಾರೆ. ಬಾರಿ ಇನ್ನೂ ಟೈಮ್ ತಗೊಳ್ಳುತ್ತಂದಿದೆ. ಬೇರೆ ಬೇರೆ ಕಂಪನೀಸ್ ಗ್ರಾಜುವಲಿ ಇದೆ ಕಮ್ಮಿ. ಅದು ನೆಕ್ಸ್ಟ್ ಬರೋದು ಏನಂದ್ರೆ ಟಾಪ್ ಕಾನ್ ಪ್ಯಾನಲ್, ನೀವು ಮೇಲೆ ನೋಡಿದ್ದು ಟಾಪ್ ಕಾನ್ ಬೈಫೇಶಿಯಲ್. ಅದಕ್ಕಿಂತ ನೆಕ್ಸ್ಟ್ ಬರೋದಾದ್ರೆ ಮೋನೋಫೇಶಿಯಲ್ ಅಂತೀವಿ. ಅದಕ್ಕಿಂತ ನೆಕ್ಸ್ಟ್ ಬೈಫೇಶಿಯಲ್ ಬರುತ್ತೆ, ಆಮೇಲೆ ಮೋನೋಫೇಶಿಯಲ್, ಆಮೇಲೆ ಮೋನೋಪ್ರಕ್ ಹಾಫ್ ಕಟ್. ಇವಾಗ ಇದಕ್ಕೊಂದು ಪ್ರೈಸ್ ಇದೆ, ಇದಕ್ಕೊಂದಿದೆ. ಸ್ಟ್ರಕ್ಚರ್ ಈ ಹೈಟ್ ಒಂದು ಪ್ರೈಸ್ ಬರುತ್ತೆ, ಶಾರ್ಟ್ ಒಂದು ಪ್ರೈಸ್ ಬರುತ್ತೆ. ಸೊ ಪ್ರೈಸಿಂಗ್ ವೈಸ್ ನಮ್ ಕಂಪನೀಸ್ ಆಗ್ಲಿ ಬೇರೆ ಕಂಪನೀಸ್ ಕಂಪೇರ್ ಮಾಡುವಾಗ ಈ ಪ್ಯಾನಲ್ಸ್ ಇದು ಮಾತ್ರ ಡಿಫರೆನ್ಸ್ ಬರುತ್ತೆ. ರಿಮೈನಿಂಗ್ ಎಲ್ಲ ಬಿಲ್ ಆಫ್ ಮೆಟೀರಿಯಲ್ಸ್ ಏನಿದೆ ಬ್ರಾಂಡೆಡ್. ಸೊ ಹಂಗಾಗಿ ಇದನ್ನ ಬಿಟ್ರೆ ಬೇರೆ ಏನೂ ಇರಲ್ಲ. ಬೈ ಟೆಕ್ನಾಲಜಿ ಚೆನ್ನಾಗಿರೋದು, 30 ವರ್ಷ ಪರ್ಫಾರ್ಮೆನ್ಸ್ ಗ್ಯಾರಂಟಿ ಕೊಡ್ತಾರೆ. ಸೊ ನೀವು ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ ಮಾಡ್ಬೋದು. ಸೊ ಈ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಶ್ಯೂಸ್ ಯಾರ ಹತ್ರ ಇದೆಯೋ ಆ ಕಸ್ಟಮರ್ಸ್ ಹೈಬ್ರಿಡ್ ಚೂಸ್ ಮಾಡ್ಬೋದು, ಆನ್ ಗ್ರಿಡ್ ಎಲ್ಲ. ಹೈಬ್ರಿಡ್ ಏನಾಗುತ್ತೆ ಅಂದ್ರೆ ಪ್ಯಾನೆಲ್ ಬರುತ್ತೆ, ಇನ್ವರ್ಟರ್ ಬರುತ್ತೆ, ಬ್ಯಾಟ್ರಿ ಬರುತ್ತೆ. ನೀವು ಟೆಂಪರರಿ ಬಿಲ್ ಏನ್ ಕಟ್ತಾರೆ ಆ ಬಿಲ್ ನ ಕಡಿಮೆ ಮಾಡ್ಬೋದು. ಹೈಬ್ರಿಡ್ ಬ್ಯೂಟಿ ಏನಂದ್ರೆ ಇವಾಗ ನಿಮ್ಮ ಮನೆ ಲಿಫ್ಟ್ ವಯಸ್ಸಾಗಿರೋರಿದೆ, ಲಿಫ್ಟ್ ಓಡಿಸಬೇಕು, ಹೀಟ್ ಪಂಪ್, ಪ್ರೆಷರ್ ಪಂಪ್, ACs, ನೀರಿನ ಮೋಟ್ರು, ನೀವ್ ಏನ್ ಬೇಕಾ ಓಡಿಸಬೇಕು, ಎಲ್ಲಾನು ಓಡುತ್ತೆ. ಅಂದ್ರೆ ಈ ಒಂದು ಪ್ಯಾನಲ್ ಮುಖಾಂತರ ಲಿಫ್ಟ್ ಮೇನ್ ಇರೋದು ಇನ್ವರ್ಟರ್ ಸರ್. ಪ್ಯಾನಲ್ ಬಂದ್ಬಿಟ್ಟು ಸೆಕೆಂಡರಿ. ಇನ್ವರ್ಟರ್ ಏನಿದೆ ಅದು 3 phase ಇನ್ವರ್ಟರ್ ಬರುತ್ತೆ, ಲಿಫ್ಟ್ 3 phase ಇರುತ್ತೆ. ಹಂಗಾಗಿ ಲಿಫ್ಟ್ ಸಮೇತ ಓಡಿಸಬಹುದು ನೀವು. ದೊಡ್ಡ ಮನೆ ಇರುತ್ತೆ, ಏನ್ ಬೇಕಾ ರನ್ನಿಂಗ್ ಅದೆಲ್ಲ ಮಾಡ್ಕೋಬಹುದು ನೀವು. ಎಲ್ಲ ಎಕ್ವಿಪ್ಮೆಂಟ್ಸ್ ರನ್ನಿಂಗ್ ಮಾಡಬಹುದು. ಆ ಟೆಂಪರರಿ ಬಿಲ್ ಕಡಿಮೆ ಮಾಡಬಹುದು. ಫ್ಯೂಚರ್ ಅಲ್ಲಿ ಸೇಮ್ ಏನ್ ಸೆಟಪ್ ಇದೆ ಹಂಗನ್ನೇ ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡಬಹುದು. ಅಂದ್ರೆ ಈಗ ಈ ಒಂದು ಇದು ಹಾಕಿಸ್ಕೊಂಡ್ರೆ ಉಳಿತಾಯ ಸಿಗುತ್ತೆ. ಹೌದು. ಅಂಡ್ ಇನ್ನೊಂದ್ ಏನಂತಂದ್ರೆ ಫ್ರೀ ಇದ್ದಿದ್ದು ಎನರ್ಜಿನ ಯೂಸ್ ಮಾಡ್ತಾರೆ. ಇದರಲ್ಲೂ ಸ್ವಲ್ಪ ಕಸ್ಟಮರ್ಸ್ 2 types ಇದ್ದಾರೆ. ಒಂದೇನಂದ್ರೆ ಇದು ಆನ್ ಗ್ರಿಡ್ ಸೆಟಪ್, ಬ್ಯಾಟ್ರಿ ಇಲ್ಲ, ನೀವು ಕನ್ಸ್ಯೂಮ್ ಮಾಡೋದು ಮಾಡ್ತೀರಿ, ಎಕ್ಸೆಸ್ ಎಕ್ಸ್ಪೋರ್ಟ್ ಆಗುತ್ತೆ. ಕರೆಂಟ್ ಹೋಯ್ತಾ ನೀವು ಒಂದು UPS ರಿಲಯಬಲ್ ಮಾಡಬೇಕು. ಹೈಬ್ರಿಡ್ ಅಲ್ಲಿ ಏನಾಗುತ್ತೆ, ಕರೆಂಟ್ ಇದೆಯೋ ಇಲ್ವೋ ಎಲ್ಲಾನು ಪವರ್ ಅಪ್ ಆಗುತ್ತೆ. ಸೊ ಸ್ವಲ್ಪ ಕಸ್ಟಮರ್ಸ್ ಇವಾಗ ನಾವು ವಿಲ್ಲಾ ಪ್ರಾಜೆಕ್ಟ್ಸ್ ತುಂಬಾ ಮಾಡ್ತೀವಿ. ಕಸ್ಟಮರ್ಸ್ ಥಿಂಕಿಂಗ್ ಅಂದ್ರೆ ಇವಾಗ ಕರೆಂಟ್ಲಿ ತುಂಬಾ ಜನ ಇದು ಯೋಚಿಸಿ ಮಾಡ್ತಾರೆ, ಹೈಬ್ರಿಡ್ ಇಸ್ ದ ಫ್ಯೂಚರ್ ಅಂತೀವಿ ನಮ್ಮ ಫೀಲ್ಡ್ ಅಲ್ಲಿ. ಹಂಗಂದ್ರೆ ನಾನ್ ಜನರೇಟ್ ಮಾಡಿದ್ದು ನಾನು ಬ್ಯಾಟ್ರಿನಲ್ಲಿ ನಾನು ಯೂಸ್ ಮಾಡೋದು ಮಾಡ್ತೀನಿ, ಬ್ಯಾಟ್ರಿ ಸ್ಟೋರ್ ಮಾಡ್ಬಿಟ್ಟು 6 ಗಂಟೆ ಆಮೇಲೆ ಬ್ಯಾಟ್ರಿಯಿಂದ ಡಿಸ್ಚಾರ್ಜ್ ಮಾಡ್ತೀನಿ ನಾನು. ಹಂಗೆ ಮಾಡ್ತಾ, ಯಾಕಂದ್ರೆ 10 ಗಂಟೆ ಮಲಗ್ತೀವಿ. ಮ್ಯಾಕ್ಸಿಮಮ್ ಇಷ್ಟ ಆಗುತ್ತೆ, ಬ್ಯಾಟ್ರಿಯಿಂದ ಫುಲ್ ಡಿಸ್ಚಾರ್ಜ್ ಇರ್ತಾರೆ ಕಸ್ಟಮರ್ಸ್. ಯಾಕಂದ್ರೆ ಮೇನ್ ಇರೋದು ಎನರ್ಜಿ ಸ್ಟೋರೇಜ್ ಫ್ಯೂಚರ್. ಯಾಕಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ 2 ದಿನ ಕರೆಂಟೇ ಬಂದಿಲ್ಲ, ಸೋಲಾರ್ ಇತ್ತಂದ್ರೆ ಕರೆಂಟ್ ಡಿಪೆಂಡೆನ್ಸಿನೇ ಇರಲ್ಲ. ಸೊ ಹೈಬ್ರಿಡ್ ಬರುವಾಗ ಅಷ್ಟು ಡಿಪೆಂಡೆನ್ಸಿ ಇರಲ್ಲ. ಮಾರ್ನಿಂಗ್ ಇಂದ ನೈಟ್ ತನಕ ಅದರಲ್ಲೇ ರನ್ನಿಂಗ್ ಮಾಡ್ಕೊಳ್ಬಹುದು. ಸೊ 2 ಆಪ್ಷನ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಸೊ ಈ ಒಂದು ನಮ್ಮ ಸೋಲಾರ್ ಜಸ್ಟ್ ಅವೈಲೇಬಲ್ ಇರೋದು ಆಲ್ ಓವರ್ ಬೆಂಗಳೂರು ಅಷ್ಟೇ. ಕರೆಂಟ್ಲಿ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್, ಬ್ಯಾಂಗ್ಳೂರ್ ಸರ್, ಅರ್ಬನ್ ಅಂಡ್ ರೂರಲ್. ಓಕೆ, ಹೊಸಕೋಟೆ ಆಗ್ಲಿ, ಇಲ್ಲಾಂದ್ರೆ ದೇವನಹಳ್ಳಿ ಆಗ್ಲಿ, ಇಲ್ಲಾಂದ್ರೆ ದೊಡ್ಡಬಳ್ಳಾಪುರ ಆಗ್ಲಿ, ಈ ಕಡೆ ನೆಲಮಂಗಲ ಆಗ್ಲಿ, ಈ ಔಟ್ಸ್ಕರ್ಟ್ಸ್ ಅವೈಲೇಬಲ್ ಇದೆ. ಗ್ರಾಜುವಲಿ ಅದರ್ ಡಿಸ್ಟ್ರಿಕ್ಟ್ಸ್ ಪ್ಲಾನ್ ಮಾಡ್ತಾ ಇದೀವಿ. ಕರೆಂಟ್ಲಿ ನಾನ್ ಸಬ್ಸಿಡಿ ಒಂದು 5 kW ನಂಬೋ ಹೈಬ್ರಿಡ್ ನಾವು ಮಾಡ್ತಾ ಇದೀವಿ ಔಟ್ ಸೈಡ್ ಬ್ಯಾಂಗ್ಳೂರ್. ಅದು ಕೂಡ ಇದೆ, ಮಾಡ್ತಾ ಇದೀವಿ. ಸಬ್ಸಿಡಿ ಅಂತ ಬರುವಾಗ ಏನಂದ್ರೆ ಡಿಮ್ಯಾಂಡ್ ಸಪ್ಲೈ ಹೆವಿ ಇರುತ್ತೆ. ಸೊ ಪ್ಯಾನಲ್ ಟ್ರಾನ್ಸ್ಪೋರ್ಟೇಷನ್ ಆಗ್ಲಿ ಎಲ್ಲಾನು ನೋಡ್ಕೊಂಡು ಮಾಡ್ಬೇಕು. ಗ್ರಾಜುವಲಿ ಒಂದೊಂದು ಡಿಸ್ಟ್ರಿಕ್ಟ್ ಬರ್ತೀವಿ. ನಿಮ್ ಡಿಸ್ಟ್ರಿಕ್ಟ್ ಬರುವಾಗ ಖಂಡಿತ ಇನ್ಫಾರ್ಮ್ ಮಾಡ್ತೀವಿ. ಇವಾಗ ಮೈಸೂರು ಬರ್ತಾರೆ ಖಂಡಿತ ಇನ್ಫಾರ್ಮ್ ಮಾಡಿನೇ ಬರ್ತೀನಿ ಸರ್. ಓಕೆ. ಅಂಡ್ ಗದಗ್ ಕೂಡ ಬಂದ್ರೆ ಖಂಡಿತ, ಗದಗ್ ಬಂದ್ರೆ ಇನ್ಫಾರ್ಮ್ ಮಾಡಿ ಖಂಡಿತ ವೆಲ್ಕಮ್ ಸರ್. ಸೊ ಈಗ ಮಾತಲ್ಲಿ ಅದೇ ಆಪ್ ಅಂತ ಹೇಳಿದ್ರಲ್ಲ ಸರ್? ಹೌದು ಸರ್, ಅದಕ್ಕೆ ನಾನು ತೋರಿಸ್ತೀನಿ ನೋಡಿ. ಸೊ ತುಂಬಾ ಕಸ್ಟಮರ್ಸ್ ಗೆ ಅದೊಂದು ಡೌಟ್ ಇರುತ್ತೆ, ಸರ್ ಯಾವ ತರ ವರ್ಕ್ ಆಗುತ್ತೆ ಅಂತ ಕೊಡಲ್ಲ. ಅದೇ ಸರ್ ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ ಇದೊಂದು 3 kW ಸೆಟಪ್ ಮಾಡಿದೀನಿ ಸರ್. ಇದೆಲ್ಲ ನೀವೇ ಇದು ಮಾಡ್ಕೊಡ್ತೀರಾ? ಹೌದು ಸರ್, ಎಲ್ಲಾನು ಆನ್ಲೈನ್ ಬರುತ್ತೆ ನೋಡಿ. ಕರೆಂಟ್ಲಿ 3 kW ಪ್ಯಾನಲ್ಸ್ ಇದೆ, 2 kW ಬರ್ತಾ ಇದೆ. ಯಾಕಂದ್ರೆ ಇವತ್ತು ಸನ್ನಿ ಇದೆ, ಚೆನ್ನಾಗಿ ಬಿಸಿಲಿದೆ ನೋಡಿ. 4.6 ಯೂನಿಟ್ ಜನರೇಟ್ ಆಗಿದೆ. ಸೇಮ್ ಇವಾಗ ನೋಡಿ ನಿನ್ನೆ ಎಷ್ಟು 8.7 ಆಗಿದೆ ನೋಡಿ. ಬಿಸಿಲು ಚೆನ್ನಾಗಿರುವಾಗ ಮೇಲೆ ಹೋಗುತ್ತೆ, ಬಿಸಿಲು ಎಲ್ಲಿಲ್ವೋ ಅಲ್ಲಿ ಇರಲ್ಲ. ಸೊ ಗ್ರಾಫ್ ಮುಖಾಂತರ ಗೊತ್ತಾಗುತ್ತೆ. ಕರೆಕ್ಟ್. ಹೆಂಗಂದ್ರೆ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಸನ್ ಸರ್. ಬಿಸಿಲು ಚೆನ್ನಾಗಿ ಬಿತ್ತಾ ಚೆನ್ನಾಗಿರುತ್ತೆ ನೋಡಿ, ಮಳೆ ಮೋಡ ಬರುವಾಗ ಆಟೋಮೆಟಿಕ್ ಡೌನ್ ಆಗುತ್ತೆ. ಇದೇ ಸೇಮ್ ಪರ್ ಮಂತ್ ಲೆಕ್ಕನು ತಗೊಳ್ಬಹುದು. ಕರೆಂಟ್ಲಿ ಈ ಮಂತ್ ಗೆ 173, ಲಾಸ್ಟ್ ಮಂತ್ ನೋಡಿ 250 ಯೂನಿಟ್ಸ್, 3 kW ಸೆಟಪ್. 300. ಸೊ ಅದೇ ತರ ನೀವು ಸಮ್ಮರ್ಸ್ ಹೋಗುವ UPO ಬೆನಿಫಿಟ್ಸ್ ನೋಡಿ 346, 397, ಒಂದು 3 kW ಸೆಟಪ್ 400 ಯೂನಿಟ್ ಅಂತ ಜನರೇಟ್ ಆಗಿದೆ. ಸೇಮ್ ಇದೆ ನೀವು ರೈನಿ ಸೀಸನ್ ಬರುವಾಗ ನೋಡಿ 433 ಮಾರ್ಚ್ ಅಲ್ಲಿ ನೋಡಿ ಹೆಂಗ್ ಹೋಗಿದೆ ನೋಡಿ ಮಾರ್ಚ್ ಅಲ್ಲಿ.
3 ಕಿಲೋವ್ಯಾಟ್ ಸೆಟ್ 430 ಯೂನಿಟ್ ಜನರೇಟ್ ಆಗಿದೆ. ಅಂದ್ರೆ ಒಂದ್ ಮನೆಯಲ್ಲಿ ಹಬ್ಬ ಅಂತಂದ್ರೆ 200 ಯೂನಿಟ್ಸ್. ಅದೇ ಸರ್, ನಾವು ನನ್ನದು ಏನು ಮೇನ್ ಕಸ್ಟಮರ್ದು ಮೇನ್ ಸ್ಯಾಂಕ್ಷನ್ ಲೋಡ್ ಎಷ್ಟಿದೆ, ಅವ್ರ ಬಿಲ್ ಎಷ್ಟಿದೆ, ಕನ್ಸಂಪ್ಷನ್ ಎಷ್ಟಿದೆ, ಅದನ್ನ ಮೇಲೆ ಸೋಲಾರ್ ಬರುತ್ತೆ. ಸೊ 400 ಅಂತಂದ್ರೆ ಸೇಮ್ ಸಮ್ಮರ್ ಬರುವಾಗ ಇವಾಗ ತುಂಬಾ ಜನ ಅದೇ ಡೌಟ್ ಸರ್, ಮಳೆಗಾಲ ಬಿಸಿಲುಗಾಲದಲ್ಲಿ ಈ ತರ ಬರುತ್ತೆ ನೋಡಿ, ಮಳೆಗಾಲ ಬರುವಾಗ ಅದು ಆಟೋಮೆಟಿಕ್ ಡೌನ್ ಆಗುತ್ತೆ, ಡೌನ್ ಆಗುತ್ತೆ 300 250. ಸೊ ಏನಂದ್ರೆ ಅನ್ನಕ್ ಬರ್ತೀನಿ ಅಂದ್ರೆ ವರ್ಷಕ್ಕೆ ನಿಮಗೆ ವರ್ಕೌಟ್ ಆಗುತ್ತೆ ಆರಾಮಾಗಿ. ಪರ್ ಮಂತ್ ಲೆಕ್ಕ ಅಲ್ಲ, ಆ ಮಂತ್ ಗೆ ಹೋಲ್ ಇಯರ್ ಗೆ. ಸೊ ನಾವ್ ಅಂತೀವಿ ಪರ್ ಕಿಲೋವ್ಯಾಟ್ ಗೆ ಆವರೇಜ್ 4 ಯೂನಿಟ್ಸ್ ಅಂತೀನಿ ನಾನು, ಬೇರೆ ಅಂತ 5-6 ಅಂತ. ಇದು ಈ ತರ ಯಾವಾಗ ಬಿಸಿಲು ಚೆನ್ನಾಗಿರುವಾಗ, ಬಿಸಿಲು ಕಡಿಮೆ ಇರುವಾಗ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಸರ್ ಈಗ ಇನ್ನೊಂದು ನಾವು ಆಸ್ ಅ ಸೇಫ್ಟಿ ಆಗಿ ಹೇಳ್ತೀನಿ, ಚಿಕ್ಕ ಮಕ್ಕಳು ಇರ್ತಾರೆ, ಅವ್ರಿಗೆ ಏನಾದ್ರು ಹಾರ್ಮ್ಫುಲ್ ಅಥವಾ ಇಲ್ಲ ಸರ್, ಇದ್ರಲ್ಲಿ ಏನು ನೋಡಿ, ಇದ್ರಲ್ಲಿ ಶಾಕ್ ಏನು ಹೊಡಿಯಲ್ಲ. ಕ್ಲೀನಿಂಗ್ ಅಷ್ಟೇ, ಒಂದು ಆಫ್ ಮಾಡ್ಬಿಟ್ಟು ಅರ್ಲಿ ಮಾರ್ನಿಂಗ್ ಮಾಡಿ, ಇಲ್ಲಾಂದ್ರೆ ಲೇಟ್ ಈವ್ನಿಂಗ್ ಮಾಡಿ. ಪೀಕ್ ಬಿಸ್ತಿರುವಾಗ ಆನ್ ಮಾಡ್ಕೊಂಡು ಕೈ ಇಡಕ್ ಹೋಗ್ಬೇಡಿ, ಒಂದು ಆಫ್ ಮಾಡ್ಕೊಂಡೇ ಮಾಡ್ಬೇಕು. ನೀರ್ ಆಗ್ತದೆ ಅದಕ್ಕೆ, ಇದ್ರಲ್ಲಿ ಶಾಕ್ ಏನು ಹೊಡಿಯಲ್ಲ, ಹಂಗಾಗಿ ಏನು ಭಯ ಇಲ್ಲ. ಆನ್ ಗಿಡ ಸೇಮ್ ಅರ್ಥಿಂಗ್ ಎಲ್ಲ ಇರುತ್ತೆ, ಹಂಗಾಗಿ ಏನು ತೊಂದರೆ ಇರಲ್ಲ. ಬ್ಯಾಟ್ರಿ ಬೇಸ್ ಬರೋದು ಅಷ್ಟೇ. ಲೆಡ್ ಆಸಿಡ್ ಬರುವಾಗ ಆಸಿಡ್ ಫ್ಯೂಮ್ಸ್ ಇರುತ್ತೆ, ಸೊ ಮಕ್ಕಳೆಲ್ಲ ಹತ್ರ ಹೋಗ್ಬಾರ್ದು, ಸ್ವಲ್ಪ ಕಷ್ಟ. ಲಿಥಿಯಂ ಬ್ಯಾಟ್ರೀಸ್ ಬರುವಾಗ ಏನು ಮೇಂಟೆನೆನ್ಸ್ ಇರಲ್ಲ, 0 years ಮೇಂಟೆನೆನ್ಸ್ ಇರುತ್ತೆ. ಪ್ಲಸ್ ನಾವು ಡೇ ಮಾಡ್ತೀವಿ ಅಕ್ರಾಸ್ ಬ್ಯಾಂಗ್ಳೂರ್. ಸೊ ಡೇಗೆ ಏನ್ ಮಾಡ್ತಾರೆ, ಇಂಪೋರ್ಟೆಡ್ ಇಂದ 10 years ವ್ಯಾರಂಟಿ, ಇನ್ವರ್ಟರ್ಗೂ 10 years ಕೊಡ್ತಾರೆ, ಬ್ಯಾಟ್ರಿಗೂ 10 years ವ್ಯಾರಂಟಿ ಕೊಡ್ತಾರೆ. ಈಗ ಸರ್, ಈಗ ಇಲ್ಲಿಂದ ಆರ್ಡರ್ ಮಾಡಿದ್ಮೇಲೆ ಎಷ್ಟು ದಿನ ಆಗುತ್ತೆ ಪ್ರೊಸೆಸ್? ಎಷ್ಟು ದಿನ ಆಗುತ್ತೆ? ಸೊ ಇವಾಗ ಕಸ್ಟಮರ್ ಅದೊಂದು ಇವಾಗ ನಾನು ಸೆಟಪ್ ತೋರಿಸಿದೀನಿ. ಇವಾಗ ನಿಮ್ಗೆ ಸೋಲಾರ್ ಬೇಕು, ನೀವು ಬ್ಯಾಂಗ್ಳೂರ್ ಇದ್ರೆ ನಿಮ್ಗೆ ಸೋಲಾರ್ ಬೇಕು. ಏನಂದ್ರೆ ಸಿಂಪಲ್ ನಂಬರ್ ಇರುತ್ತೆ, ನೀವು ಕಾಲ್ ಮಾಡಬಹುದು. 10 to 6 ಆಫೀಸ್ ಟೈಮಿಂಗ್ ಇರುತ್ತೆ. ಸಂಡೇ ಮಾತ್ರ ರಜಾ ಇರುತ್ತೆ ನಮ್ದು. ಬೇಸಿಕ್ ಏನಂದ್ರೆ ನಿಮ್ದು ಟೆರೆಸ್ ಫೋಟೋ, ನಿಮ್ದು ಬಿಲ್ಡಿಂಗ್ ಫೋಟೋ, ನಿಮ್ದು ಮೀಟರ್ ಫೋಟೋ, ನಿಮ್ ಕರೆಂಟ್ ಬಿಲ್, ಈ 4 ವಾಟ್ಸ್ಆಪ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇಷ್ಟು ಫ್ಲೋರ್ ಬಿಲ್ಡಿಂಗ್ ಇದೆ, ಈ ತರ ಬೇಕಾಗುತ್ತೆ, ಈ ತರ ಬೇಕಾಗುತ್ತೆ. ಸ್ಟ್ರಕ್ಚರ್ ನಂಗೆ ರೈಸ್ ಅಂದ್ರೆ ರೈಸ್, ಶಾರ್ಟ್ ಅಂದ್ರೆ ಶಾರ್ಟ್, ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು ಕೋಡ್ ಕಳಿಸ್ತಾರೆ ಸರ್, ಈ ತರ ಇಷ್ಟ ಆಗುತ್ತೆ ಅಂತ. ನೀವು ಎಸ್ ಅಂದಿದ್ಮೇಲೆ ಸ್ಟಾಫ್ ಸೈಟ್ ವಿಸಿಟ್ ಮಾಡ್ತಾರೆ. ಸೈಟ್ ವಿಸಿಟ್ ಮಾಡಿದ್ಮೇಲೆ ನೀವು ಎಸ್ ಅಂದಿದ್ಮೇಲೆ ನೀವು ಅಡ್ವಾನ್ಸ್ ಪೇಮೆಂಟ್ ಹಾಕಿದ್ಮೇಲೆ ಇದು ನೋಡಿ, ಈ ಪ್ಯಾನಲ್ ಆ ಮೆಟೀರಿಯಲ್ಸ್ ರೆಡಿ ಇರುತ್ತೆ. ಈ ಸ್ಟ್ರಕ್ಚರ್ ಇದು ಗ್ಯಾಲನೈಸ್ ಹೋಗಿ ಬರ್ಬೇಕು. ಮೆಟೀರಿಯಲ್ ಎಲ್ಲ ಆರ್ಡರ್ ಮಾಡ್ತೀವಿ, ಬಂದ್ ನಿಮ್ ಮನೆಗೆ ತಲುಪುತ್ತೆ. ಎಲ್ಲ ತಲುಪಿದ ತಕ್ಷಣ ವಿತ್ 1 or 2 days ಮ್ಯಾಕ್ಸಿಮಮ್ ಇನ್ಸ್ಟಾಲೇಷನ್ ಆಗ್ಬಿಡುತ್ತೆ. ಮೀನ್ ವೈಲ್ ನಿಮ್ಮ ಹತ್ರ ಬೇಸಿಕ್ ಡಾಕ್ಯುಮೆಂಟ್, ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಎಲ್ಲ ತಗೊಂಡು ನಾವು ಅಪ್ಲೈ ಮಾಡ್ಬಿಡ್ತೀವಿ. ನೆಟ್ ಮೀಟಿಂಗ್ ಅಪ್ಲೈ ಮಾಡಿ ಆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀವಿ. ಇನ್ಸ್ಟಾಲೇಷನ್ ಆಗಿದ್ಮೇಲೆ ಲೋಕಲ್ AE ಬರ್ತಾರೆ, ಅವ್ರು ವೆರಿಫೈ ಮಾಡ್ತಾರೆ ಎಲ್ಲ ಆಸ್ ಪರ್ ರೂಲ್ಸ್ ಎಲ್ಲ ಮಾಡಿದೀವಿ ಅಂತ. ಎಲ್ಲ ಮಾಡ್ಬಿಟ್ಟು ದಿಲ್ ಸೈನ್ ಆಗಿದೆ, ಎಕ್ಸ್ಪೋರ್ಟ್ ಆಗುತ್ತೆ. ಅದನ್ನ ಸರ್ಟಿಫಿಕೇಟ್ ತಗೊಂಡು PM ಸೂರ್ಯಗೆ ನಾವು ಸಬ್ಮಿಟ್ ಮಾಡ್ತೀವಿ, ಇದೆಲ್ಲ ಹಾಕಿದೀವಿ, ಈ ತರ ಮಾಡಿದೀವಿ ಅಂತ. ಮ್ಯಾಕ್ಸಿಮಮ್ 15 days ಒಳಗೆ ನಿಮ್ಮ ಅಕೌಂಟ್ಗೆ ನಿಮ್ ಸಬ್ಸಿಡಿ ಅಮೌಂಟ್ ಬೀಳುತ್ತೆ. ಮ್ಯಾಕ್ಸಿಮಮ್ 15 days ಅಷ್ಟೇ. ಬಟ್ ಆ ಪ್ರಾಸೆಸ್ ಇದೆ ನೋಡಿ, ಇದೆಲ್ಲ ನನ್ನ ಹತ್ರ ಸಮ್ಟೈಮ್ ಪ್ಯಾನಲ್ ಡಿಮಾಂಡ್ ಇರುತ್ತೆ, ಸಮ್ಟೈಮ್ ಇನ್ವರ್ಟರ್ ಡಿಮಾಂಡ್. ಹಾಗಾಗಿ ನಾವು ಒಂಟಲ್ಲಿ ವಿಟಲ್ 1 month ಅಂತ ಹೇಳ್ಬೋದು. ಮೆಟೀರಿಯಲ್ ಬಂದಿದ ಮೇಲೆ ಇನ್ಸ್ಟಾಲೇಷನ್ 2 ದಿನ. ಓವರ್ ಆಲ್ ಪ್ರಾಸೆಸ್ ನಾನು ಹೇಳ್ತೇನೆ. ಈಗ ಸಮ್ಟೈಮ್ ಮೀಟರ್ ಡಿಮಾಂಡ್ ಇರುತ್ತೆ, ಇವಾಗ ಸ್ಮಾರ್ಟ್ ಮೀಟರ್ದು ನಡೀತಾ ಇದೆ. ಸೊ ಹಂಗಾಗಿ ಆ ಕಸ್ಟಮರ್ಗೆ ಇನ್ಫಾರ್ಮ್ ಮಾಡಿ, ಸರ್ ಈ ತರ ಇದೆ, ಇದಕ್ಕೆ ಇಷ್ಟ ಆಗುತ್ತೆ. ಇಲ್ಲ ಇವಾಗ ಸ್ವಲ್ಪ ಕಸ್ಟಮರ್ MS ಫ್ಯಾಬ್ರಿಕೇಶನ್ ದುಡ್ಡು ಬರುವಾಗ 8 kilowatt 10 kilowatt. ಸೊ ಕಸ್ಟಮರ್ ಚಾಯ್ಸ್ ಯಾವ ತರ ಬೇಕು ಅದನ್ನ ಪ್ರಕಾರ ಮಾಡ್ತೀವಿ ನಾವು. ಓಕೆ, ಸೊ ಈಗ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ತಿಳಿಸಿದ್ದೀರಾ. ಅಂಡ್ ಈಗ ಕೆಲವು ಜನ ಗೊತ್ತಿರ ಎಲ್ಲಿ ಇಡಬೇಕು, ಹೇಗೆ ಮಾಡ್ಬೇಕು, ಕಸ್ಟಮೈಸ್ ಆಪ್ಷನ್ ಇರುತ್ತಾ? ಹೌದು ಸರ್, ಖಂಡಿತ. ಇವಾಗ ಈ ಸ್ಟ್ರಕ್ಚರ್ ಹಾಕಕ್ಕೆ ಲೆಕ್ಕ ಜಾಗ ಇಲ್ಲ. ಕಸ್ಟಮರ್ ನನಗೆ ಇಲ್ಲಿ ನೋಡಿ, ಇಲ್ಲಿ ನೀರು ಬೀಳುತ್ತೆ, ಅಂಡ್ ನೀರು ಬೀಳಬಾರ್ದು. ಆವಾಗ ಬೇಕಾದ್ರೆ ಕಸ್ಟಮರ್ ಆಗ್ಲಿ, ಅವ್ರ ಫ್ಯಾಬ್ರಿಕೇಟರ್ ಆಗಲಿ, ನಮ್ ಫ್ಯಾಬ್ರಿಕೇಟರ್ ಆಗಲಿ, ಶೀಟ್ ಹಾಕ್ಬಿಟ್ಟು ನಾರ್ಮಲ್ ಶೀಟ್, ಪಫ್ ಶೀಟ್ ಹಾಕಿ ಅದ್ರ ಮೇಲೆ ಪ್ಯಾನಲ್ಸ್ ಮೌಂಟ್ ಮಾಡ್ಬೋದು. ಸೊ ಅದ್ರ ಮೇಲೆ ಮೌಂಟ್ ಮಾಡ್ಬಿಟ್ಟು ಅವ್ರಿಗೊಂದು ಯೂಸ್ ಮಾಡ್ಕೊಳ್ಬಹುದು. ಕಂಪ್ಲೀಟ್ ರೂಮ್ ತರ ಯೂಸ್ ಮಾಡ್ಬೋದು, ಇಲ್ಲ ಅವ್ರ ಪಾರ್ಟಿ ಹಾಲ್ ತರ ಯೂಸ್ ಮಾಡಿ, ಏನ್ ಬೇಕಾ ಯೂಟಿಲೈಸ್ ಮಾಡ್ಬೋದು. ಸೊ ಲೈಕ್ ಅಂದ್ರೆ ಈ ಟೆರೆಸ್ ಕೂಡ ಅವ್ರು ಆರಾಮಾಗಿ ಯೂಸ್ ಮಾಡ್ತಾರೆ, ಯೂಟಿಲೈಸ್ ಮಾಡೋ ತರನು ಮಾಡ್ಬೋದು. ಏನಾದ್ರು ಕಸ್ಟಮರ್ ಚಾಯ್ಸ್. ಸೊ ನಾವು ಜನರಲಿ ನಾವ್ ಹೆಂಗ್ ಮಾಡ್ತೀವಿ ಅಂದ್ರೆ, ಒಂದು ಪ್ಲೇನ್, ಇವಾಗ ನನಗೆ ಟಾಪ್ ಕಾರ್ನ್ ಬೇಡ ಸರ್, ನನ್ ಕಡಿಮೆ ಬೆಲೆನೇ ಆಗುತ್ತೆ, ನೀವು ಓನೋಪರ್ ಹಾಕ್ಬಿಟ್ಟು ಹೋಗ್ಬೋದು. ಸೊ ಏನಂದ್ರೆ ಇದೊಂದು ಪ್ರಾಡಕ್ಟ್ ಈ ತರ ಟೆಕ್ನಾಲಜಿ ಈ ತರ ಇದೆ, ಬಟ್ ಪ್ರೈಸಸ್ ವೇರಿ ಆಗುತ್ತೆ. ಪರ್ಟಿಕ್ಯುಲರ್ ಬ್ರ್ಯಾಂಡ್ ಬೇಕಾ ಪರ್ಟಿಕ್ಯುಲರ್ ಬ್ರ್ಯಾಂಡೇ ಹಾಕ್ಬೋದು. ಬಟ್ ಉಳಿತಾಯ ಕೂಡ ಆಗ್ತದೆ ಅಲ್ಲ ಸರ್? ಹೌದು ಸರ್. ಮೇನ್ ಏನಂದ್ರೆ ನಾನು ಎಂತಕ್ಕೆ ಪರ್ಸನಲಿ ಟಾಪ್ ಕಾರ್ನ್ ಪ್ರಿಫರ್ ಮಾಡ್ತೇನೆ ಅಂದ್ರೆ, ಆ 30 years ಪರ್ಫಾರ್ಮೆನ್ಸ್ ವಾರಂಟಿ. ಸೋಲಾರ್ ಪ್ಯಾನೆಲ್ ಇವತ್ತು ಓಡೋದಲ್ಲ, 30 ವರ್ಷ ಓಡಬೇಕು. ಇವತ್ತು ಇನ್ವೆಸ್ಟ್ಮೆಂಟ್ ರಿಟರ್ನ್ ಅಲ್ಲ, ಇದಿರೋದು 25-30 ವರ್ಷ ರಿಟರ್ನ್ ಇನ್ವೆಸ್ಟ್ಮೆಂಟ್. ಸೊ ಹಂಗಾಗಿ ಟೆಕ್ನಾಲಜಿ ಜೊತೆ ಚೆನ್ನಾಗಿ ಹೋದ್ರೆ ದಟ್ ವಿಲ್ ಗಿವ್ ಯು ಪಕ್ಕಾ ರಿಸಲ್ಟ್ಸ್. ಹಂಗಾಗಿನೇ ನಾನು ರೆಕಮೆಂಡ್ ಮಾಡೋ ವಿತ್ ಟಾಪ್ ಕಾರ್ನ್. ಏನ್ ಬ್ರ್ಯಾಂಡ್ ಇದ್ರೆ ಓಕೆ, ನಥಿಂಗ್ ಟು ವರಿ. ಬ್ರಾಂಡೆಡ್ ಆಲ್ವೇಸ್ ಇಸ್ ಗುಡ್. ಸೊ ಈಗ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ತಿಳಿಸಿದ್ದೀರಾ. ಸೊ ಇನ್ನು ಸಾಕಷ್ಟು ಪ್ರಶ್ನೆಗಳಿರುತ್ತೆ, ಕರೆಕ್ಟ್. ಅದಕ್ಕೆ ನಿಮ್ಗೆ ಆಫೀಸಿಗೆ ಬಂದು ಮೀಟ್ ಮಾಡ್ಬೇಕಂತ ಇರ್ತಾರೆ ಕೆಲವು ಜನ. ಹೌದು. ಸೊ ಅಡ್ರೆಸ್ ಒಂದು ಹೇಳಿದ್ರೆ ಸ್ವಲ್ಪ. ನಮ್ಮ ಆಫೀಸ್ ಇರೋದು ಬ್ಯಾಂಗ್ಳೂರ್ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ. ಸೊ ಇಲ್ಲಿ 99% ಏನಾದ್ರು ಇವಾಗ ನಾವು ಡೀಟೇಲ್ಸ್ ಶೇರ್ ಮಾಡ್ತೀವಿ. ನಮ್ಗೆ ಹಿಂಗಂದ್ರೆ ಮನೆ ನೋಡಿ, ಟೆರೆಸ್ ಯಾವ ತರ ಬೇಕು, ಕಸ್ಟಮರ್ ಮಾತಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಅದಕ್ಕೆ ನಮ್ ಸ್ಟಾಫ್ ಸೈಟ್ ವಿಸಿಟ್ ಬರ್ತಾರೆ. ನಿಮ್ಗೆ ಏನಿದೆ ಮಾತಾಡ್ಬೋದು. ಇಲ್ಲ ನಿಮ್ಗೆ ಇವಾಗ ನನ್ನ ಹತ್ರನೇ ಮಾತಾಡ್ಬೇಕು, ಸ್ಟಾಫ್ ಇನ್ಫಾರ್ಮ್ ಮಾಡಿ. ಏನಂದ್ರೆ ಬೇಸಿಕ್ ಡೀಟೇಲ್ಸ್ ಎಲ್ಲ ಕೊಟ್ಬಿಡಿ, ಅವ್ರ ಹೆಸರು ಈ ತರ ಬೇಕಂತ ನನಗೆ ಕನೆಕ್ಟ್ ಮಾಡ್ತಾರೆ. ಐ ವಿಲ್ ಟಾಕ್ ಟು ಕಸ್ಟಮರ್. ನಿಮ್ಗೆ ಯಾವ ತರ ಬೇಕೋ ಅದನ್ನ ತರ ಸೊಲ್ಯೂಷನ್ ಕೊಡ್ತೀವಿ ನಾವು. ಸೊ ಟೈಮಿಂಗ್ಸ್ ಏನ್ ಸರ್? 10 to 6 ಆಫೀಸ್ ಟೈಮಿಂಗ್ಸ್ ನಮ್ದು. ಸಂಡೇಸ್ ಹಾಲಿಡೇ ಇರುತ್ತೆ. ಸಂಡೇ ಹಾಲಿಡೇ ಇರುತ್ತೆ. ಕರೆಕ್ಟ್. ಅಂಡ್ ಬೆಂಗಳೂರು ಆಲ್ ಓವರ್ ಬೆಂಗಳೂರು ಔಟ್ಸ್ಕರ್ಟ್ಸ್ ಇರುತ್ತೆ. ಅರ್ಬನ್, ಬ್ಯಾಂಗ್ಳೂರ್ ಅಂಡ್ ರೂರಲ್ ಕಂಪ್ಲೀಟ್ ಆಗಿ ಮಾಡ್ತಾ ಇದ್ವಿ ನಾವು. ಸೊ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಇವನ್ ಕಾಂಟ್ಯಾಕ್ಟ್ ನಂಬರ್ಸ್ ಕೂಡ ಕೊಟ್ಟಿರ್ತೀವಿ, ಸ್ಕ್ರೀನ್ ಮೇಲೆ ಕೊಟ್ಟ ನಂಬರ್ಗೆ ಕಾಲ್ ಮಾಡಿ ಎಲ್ಲ ಡೀಟೇಲ್ಸ್ ನ ಪಡ್ಕೋಬಹುದು. ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್.